ನಮಸ್ತೆ ಗೆಳೆಯರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಾನು ತಂದಿರುವ ಪ್ರಶ್ನೆ ಪತ್ರಿಕೆ NMMS SAT ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ 35 ಪ್ರಶ್ನೆಗಳನ್ನು ಒಳಗೊಂಡಂತಹ 2017ನೇ ಇಸವಿಯ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. 35 ಪ್ರಶ್ನೆಗಳು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರ್ತವೆ. ಈ ಪ್ರಶ್ನೆಗಳನ್ನು ಹೇಗೆ ಬಿಡಿಸುವುದು, ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳೊಂದಿಗೆ ವಿವರಣೆಗಳನ್ನು ನೀಡ್ತಾ ಇದ್ದೇನೆ. ಮೊದಲಿಗೆ ಇತಿಹಾಸ ವಿಭಾಗ. ಇಲ್ಲಿ 10 ಪ್ರಶ್ನೆಗಳು ಇರ್ತವೆ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ 7 ಮತ್ತು 8ನೇ ತರಗತಿಯ ಪ್ರಶ್ನೆಗಳು ಬರುವ ಸಂಭವ ಇರುತ್ತದೆ. ಮೊದಲನೇ ಪ್ರಶ್ನೆ, ಮೌರ್ಯರ ಕಾಲದ ನಾಗರಾಡಳಿತ, ಸಾಮಾಜಿಕ ಮತ್ತು ಧಾರ್ಮಿಕ ಸಂಗತಿಗಳನ್ನು ಕುರಿತು ತಿಳಿಸುವ ಕೃತಿ ಅಂತ ಕೇಳ್ತಾ ಇದ್ದಾರೆ. ಆಯ್ಕೆಗಳು: 1 ಮೃಚ್ಛಕಟಿಕ, 2 ಮುದ್ರಾರಾಕ್ಷಸ, 3 ಶಬ್ದಾವತಾರ, 4 ಇಂಡಿಕಾ. ಇಲ್ಲಿ ಸರಿಯಾದಂತಹ ಉತ್ತರ ಇಂಡಿಕಾ. ಮೌರ್ಯರ ಕಾಲದ ನಗರಾಡಳಿತ, ಸಾಮಾಜಿಕ ಮತ್ತು ಧಾರ್ಮಿಕ ಸಂಗತಿಗಳನ್ನು ಕುರಿತು ತಿಳಿಸುವಂತಹ ಕೃತಿ ಯಾವುದು ಅಂತ ಕೇಳಿದರೆ ಅದು ಇಂಡಿಕಾ. ಇಂಡಿಕಾ ಕೃತಿಯನ್ನು ಬರೆದಂತಹ ಕವಿ ಮೆಗಸ್ತನೀಸ್. ಅವನೊಬ್ಬ ವಿದೇಶಿ ಪ್ರವಾಸಿ, ಗ್ರೀಕ್ ರಾಯಭಾರಿ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ. ಪಾಟಲಿಪುತ್ರದಲ್ಲಿನ ತನ್ನ ಅನುಭವಗಳನ್ನು ಅವನು ಬರೆದಿದ್ದಾನೆ. ಈ ಪುಸ್ತಕ ನಮಗೆ ದೊರೆತಿಲ್ಲ, ಆದರೆ ಥಿಯೋಡರಸ್, ಸ್ಟ್ರಾಬೋ, ಪ್ಲೀನಿ, ಅರಿಯನ್ ಮೊದಲಾದಂತಹ ಇತಿಹಾಸಕಾರರ ಕೃತಿಗಳಲ್ಲಿ ಇದರ ಉಲ್ಲೇಖವಿದೆ. ಇನ್ನು ಮೃಚ್ಛಕಟಿಕ ಕೃತಿಯನ್ನು ಬರೆದಂತಹ ಕವಿಯ ಹೆಸರು ಶೂದ್ರಕ. ಹಾಗೆಯೇ ಮುದ್ರಾರಾಕ್ಷಸ ಈ ಕೃತಿಯನ್ನು ಬರೆದಂಥ ಕವಿಯ ಹೆಸರು ವಿಶಾಖದತ್ತ. ಇದು ಸಹಿತ ಮೌರ್ಯರ ಕಾಲದ ಇತಿಹಾಸ ರಚಿಸಲು ಆಧಾರವಾಗಿದೆ ಅಂತ ಹೇಳಬಹುದು. ಇದೊಂದು ಸಂಸ್ಕೃತ ನಾಟಕ. ಕೌಟಿಲ್ಯನು ಚಂದ್ರಗುಪ್ತನನ್ನು ಅಧಿಕಾರಕ್ಕೆ ತಂದಂತಹ ಕಥಾನಕ ಈ ಪುಸ್ತಕದಲ್ಲಿದೆ. ಶಬ್ದಾವತಾರ ಪುಸ್ತಕ, ಇದು ಗಂಗರ ಪ್ರಸಿದ್ಧ ಅರಸು ದುರ್ವಿನೀತ ಸಂಸ್ಕೃತದಲ್ಲಿ ಬರೆದಂತಹ ಒಂದು ಕೃತಿಯಾಗಿದೆ. ಇತಿಹಾಸದ ಪಿತಾಮಹ ಹೆರೋಡಟಸ್ ಆದರೆ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಹಿಪ್ಪೋಕ್ರೆಟಿಸ್ ಅವರನ್ನು ಕರೀತೇವೆ. ಹಿಪ್ಪೋಕ್ರೆಟಿಸ್ ರೋಗಗಳಿಗೆ ವೈಜ್ಞಾನಿಕವಾಗಿ ಔಷಧವನ್ನು ಹುಡುಕುವಂತಹ ಸಾಧನೆಯನ್ನು ಮಾಡಿದಂತಹ ಹಿಪ್ಪೋಕ್ರೆಟಿಸ್ಗೆ ವೈದ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಕರೀತೇವೆ. ಇಲ್ಲಿ ಥೇಲ್ಸ್ ಮತ್ತು ಪೈಥಾಗೊರಸ್ ಗಣಿತಶಾಸ್ತ್ರಜ್ಞನು, ಗ್ರೀಕರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ದಿಗ್ಗಜರು ಇವರು. ಇನ್ನು ತುಸಿಡಿಡಸ್ ಗ್ರೀಕ್ ಕಾಲದ ಇತಿಹಾಸಕಾರ. ಮುಂದಿನ ಪ್ರಶ್ನೆ, ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಎಂಬುದನ್ನು ಪುಷ್ಟೀಕರಿಸುವ ಅಂಶ. ಆಯ್ಕೆಗಳು: ನಾಣ್ಯಗಳ ಮೇಲಿನ ವೀಣಾವಾದನದ ಚಿತ್ರ, ದೇವಸ್ಥಾನಗಳ ಗೋಡೆಯ ಮೇಲಿನ ಕೊಳಲಿನ ಚಿತ್ರ, ಶಾಸನಗಳ ಮೇಲಿನ ತಂಬೂರಿಯ ಚಿತ್ರ, ಕಬ್ಬಿಣದ ಸ್ತಂಭದ ಮೇಲಿನ ತಬಲದ ಚಿತ್ರ. ಸರಿಯಾದ ಉತ್ತರ ನಾಣ್ಯಗಳ ಮೇಲಿನ ವೀಣಾವಾದನದ ಚಿತ್ರಗಳು. ಸಮುದ್ರಗುಪ್ತನು ಹಲವಾರು ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ. ಆ ನಾಣ್ಯಗಳ ಮೇಲೆ ಅವನು ವೀಣೆಯನ್ನು ವಾದಿಸುವಂಥ ಚಿತ್ರವನ್ನು ಬರೆದಿದ್ದಾನೆ. ರಾಜನೇ ವೀಣೆಯನ್ನು ನುಡಿಸುವಂಥ ಚಿತ್ರವನ್ನು ಬರೆದಿದ್ದಾನೆ. ಇದರಿಂದ ಗೊತ್ತಾಗೋದೇನಂತ ಹೇಳಿದರೆ ಸಮುದ್ರಗುಪ್ತ ಸಂಗೀತ ಪ್ರಿಯನಾಗಿದ್ದ ಅಂತ. ಇವನ ನಾಣ್ಯಗಳಿಂದ ಮತ್ತೂ ಒಂದು ವಿಷಯ ನಮಗೆ ತಿಳಿದು ಬರ್ತದೆ. ಅದೇನಂತ ಹೇಳಿದರೆ ಅವನು ಅಶ್ವಮೇಧ ಯಾಗವನ್ನು ಮಾಡಿದ್ದ ಅನ್ನುವ ಮಾಹಿತಿಯು ನಮಗೆ ನಾಣ್ಯಗಳಿಂದ ತಿಳಿದು ಬರ್ತದೆ. ಪ್ರಾಗಿತಿಹಾಸ ಕಾಲಕ್ಕೆ ಸೇರಿದ ಅಂಶಗಳನ್ನು ಗುರುತಿಸಿ. ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರಾಗಿತಿಹಾಸ ಎಂದರೆ ಇತಿಹಾಸ ಪೂರ್ವಕಾಲ, ಅಂದರೆ ಮನುಷ್ಯ ಲೇಖನ ಕಲೆಯನ್ನು ಕಂಡುಹಿಡಿಯೋದಕ್ಕಿಂತ ಮುಂಚಿನ ಕಾಲವನ್ನು ಪ್ರಾಗಿತಿಹಾಸ ಕಾಲ ಎಂದು ಕರೀತೇವೆ. ಆಗಿನ ನಮಗೆ ಸಿಕ್ಕಂತಹ ಮುಖ್ಯವಾದಂತಹ ಒಂದು ಆಧಾರ ಅಂತ ಹೇಳಿದರೆ ಅದು ಸರಿಯಾದಂತಹ ಉತ್ತರ ಎಲುಬುಗಳ ಆಯುಧಗಳು ಮತ್ತು ಶಿಲೆಗಳ ಕೊಡಲಿಗಳು. ಎಲುಬುಗಳ ಆಯುಧಗಳು ಮತ್ತು ಶಿಲೆಗಳ ಕೊಡಲಿಗಳು. ಉಳಿದ ಎಲ್ಲವೂ ನಾಗರಿಕತೆಗಳು. ಅದರಲ್ಲೂ ವಿಶೇಷವಾಗಿ ಸಿಂಧೂ ಕಣಿವೆ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಕಾಲದ ವಸ್ತುಗಳನ್ನು ನಾವು ನೋಡ್ಬೋದು. ನೆಲಮನೆಯನ್ನು ನಾವು ನೋಡಬಹುದು. ಬರ್ಜು ಹೋಮ್ನಲ್ಲಿ ನಾವು ನೆಲಮನೆಯನ್ನು ನೋಡ್ಬೋದು.
ಮುಂದಿನ ಪ್ರಶ್ನೆ, ಹೊಯ್ಸಳರ ಅರಸರ ವಿಶೇಷ ಅಂಗರಕ್ಷಕ ದಳ ಗರುಡದ ವೈಶಿಷ್ಟ್ಯತೆ ಏನು ಅಂತ ಕೇಳ್ತಾರೆ. ರಾಜನಿಗಿದ್ದಂಥ ಒಂದು ವಿಶೇಷ ಅಂಗರಕ್ಷಕ ದಳ, ಅದನ್ನು ಗರುಡ ಎಂದು ಕರೀತಾ ಇದ್ರು. ಅದರ ವಿಶೇಷತೆ ಏನಂತ ಹೇಳಿದ್ರೆ ಸರಿಯಾದಂಥ ಉತ್ತರ, ರಾಜನ ಮರಣದ ನಂತರ ತಾವೂ ಪ್ರಾಣತ್ಯಾಗವನ್ನು ಮಾಡ್ತಾ ಇದ್ರು. ರಾಜನ ಮರಣ ನಂತರ ಅವನ ಏನು ವಿಶೇಷ ಅಂಗರಕ್ಷಕ ಬಾಡಿ ಗಾರ್ಡ್ಸ್ ಅಂತ ಏನು ಕರಿತೀವಿ, ಸ್ಪೆಷಲ್ ಬಾಡಿ ಗಾರ್ಡ್ಸ್, ಅವರು ಸಹಿತ ಪ್ರಾಣವನ್ನು ಅರ್ಪಿಸ್ತಾ ಇದ್ರು. ಮುಂದಿನ ಪ್ರಶ್ನೆ, ಶಾತವಾಹನರ ಕೊನೆಯ ಅರಸ ಅಂತ. ದಕ್ಷಿಣ ಭಾರತವನ್ನು ಆಳಿದಂತಹ ಮೊಟ್ಟ ಮೊದಲ ರಾಜವಂಶ ಯಾವುದು ಅಂತ ಕೇಳಿದರೆ ಅದು ಶಾತವಾಹನ ವಂಶ. ಈ ಶಾತವಾಹನರ ಪ್ರತಿಷ್ಠಾನಪುರ ಅಥವಾ ಪೈಠಾಣದಿಂದ ರಾಜನೇ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಈ ವಂಶದ ಕೊನೆಯ ಅರಸ ಯಾರು ಅಂತ ಕೇಳ್ತಾ ಇದ್ದಾರೆ. ಸರಿಯಾದಂತಹ ಉತ್ತರ ಯಜ್ಞಶ್ರೀ ಶಾತಕರ್ಣಿ ಈ ವಂಶದ ಕೊನೆಯ ಅರಸ ಎಂದು ಹೇಳಬಹುದು. ಇನ್ನು ಗೌತಮಿಪುತ್ರ ಶಾತಕರ್ಣಿ ಈ ವಂಶದ ಪ್ರಸಿದ್ಧ ಅರಸ ಗೌತಮಿಪುತ್ರ ಶಾತಕರ್ಣಿ ಪ್ರಮುಖ ದೊರೆ, ಹಾಗೆಯೇ ಶಾಲಿವಾಹನ ಶಕೆಯನ್ನು ಆರಂಭಿಸಿದ ಅಂತ ಹೇಳುತ್ತಾರೆ. ಇವನಿಗೆ 2 ಬಿರುದಿತ್ತು, ತ್ರೈಸಮುದ್ರ ತೋಯಪೀತ ವಾಹನ ಮತ್ತು ಶಾಲಿವಾಹನ ಕುಲಯಶಃ ಪ್ರತಿಷ್ಠಾಪನಕರ ಎನ್ನುವ ಬಿರುದಿತ್ತು. ಇನ್ನು ಸಿಮುಖ ಶಾತಕರ್ಣಿ, ಇಲ್ಲಿ ಸಿಮುಖ ಶಾತಕರ್ಣಿ ಈ ವಂಶದ ಪ್ರಾರಂಭದ ದೊರೆ ಅಥವಾ ಸ್ಥಾಪಕ ಅಂತ ನಾವು ಕರಿಬೋದು. ಇವನು ಸ್ವತಂತ್ರನಾಗಿ ಶ್ರೀಕಾಕುಲಮನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಳ್ತಾನೆ. ಶ್ರೀಕಾಕುಲಂ ಅನ್ನು ರಾಜಧಾನಿಯಾಗಿ ಮಾಡಿಕೊಳ್ತಾನೆ ಸಿಮುಖ ಸ್ಥಾಪಕ. ಶಿವಸ್ಕಂದ ಶಾತಕರ್ಣಿ ಈ ವಂಶದ ದೊರೆಯಲ್ಲ, ಶಿವಸ್ಕಂದ ವರ್ಮ, ಇವನು ತಮಿಳುನಾಡಿನ ಆಳ್ವಿಕೆ ಮಾಡಿದಂತಹ ಕಂಚಿಯ ಪಲ್ಲವ ವಂಶದ ಸ್ಥಾಪಕ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿರುವ ಉತ್ತರಗಳ ಗುಂಪು ಅಂತ ಕೇಳ್ತಾ ಇದ್ದಾರೆ. ಉತ್ತರಗಳ ಗುಂಪು ಅಲ್ಲಿ ಎ ದುರ್ಗಸಿಂಹ, ಬಿ ಬಿಲ್ಲಣ, ಸಿ ನಯಸೇನ, ಡಿ ವಿಘ್ನೇಶ್ವರ. ಒಂದು ಕಡೆಯಲ್ಲಿ ಕವಿಗಳಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಧರ್ಮಾಮೃತ, ಪಂಚತಂತ್ರ, ಮಿತಾಕ್ಷರ, ವಿಕ್ರಮಾಂಕ, ದೇವಚರಿತ. ಇನ್ನೊಂದು ಕಡೆ ಅವರು ಬರೆದಂತಹ ನಾವು ಏನನ್ನು ಕಾಣಬಹುದು ಅಂತ ಹೇಳಿದರೆ ಕೃತಿಗಳನ್ನು ಕಾಣಬಹುದು. ಯಾವುದಾದ್ರೂ ಒಂದು ಕೃತಿ ನಮಗೆ ಸರಿಯಾಗಿ ಗೊತ್ತಿದ್ದಲ್ಲಿ ಇದು ಉತ್ತರವನ್ನು ತುಂಬ ಸುಲಭವಾಗಿ ಹೇಳ್ಬೋದು. ಇಲ್ಲಿ ದುರ್ಗಸಿಂಹ ಬರೆದಂಥ ಕನ್ನಡದ ಪ್ರಸಿದ್ಧ ಪುಸ್ತಕವಿದು. ಪಂಚತಂತ್ರ ಪುಸ್ತಕವನ್ನು ಬರೆದಿದ್ದಾನೆ. ದುರ್ಗಸಿಂಹ ಪಂಚತಂತ್ರ A2 ಇದು ಒಂದರಲ್ಲೇ ಇದೆ, 4ರಲ್ಲಿ. ಹಾಗಾಗಿ ಸರಿಯಾದಂಥ ಉತ್ತರ A2, B4, C1, D3. ಅಂದರೆ ದುರ್ಗಸಿಂಹ, ಪಂಚತಂತ್ರ, ಬಿಲ್ಲಣ, ವಿಕ್ರಮಾಂಕ, ದೇವಚರಿತೆ, ನಯಸೇನ, ಧರ್ಮಾಮೃತ, ವಿಜ್ಞಾನೇಶ್ವರ ಬರೆದ ಕೃತಿ ಮಿತಾಕ್ಷರ. ಇದೊಂದು ಕಾನೂನು ಗ್ರಂಥ ಅಂತ ಹೇಳ್ಬೋದು. 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದೆ. ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ಅರಸ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದೆ ಅಂತ ವಿಜ್ಞಾನೇಶ್ವರ ಕಾನೂನು ಗ್ರಂಥ ಅಂತ, ಭಾರತದ ಮೊದಲ ಕಾನೂನು ಗ್ರಂಥ ಅಂತ ಇದನ್ನು ಹೇಳ್ಬೋದು. ವಿಕ್ರಮಾಂಕನಂತಹ ರಾಜನನ್ನು ಕಂಡಿಲ್ಲ, ಕೇಳಿಲ್ಲ. ಕಲ್ಯಾಣದಂಥ ನಗರ ಹಿಂದಿರಲಾರದು ಮುಂದಿರಲಾರದು ಅನ್ನುವಂಥ ಒಂದು ಮಾತನ್ನು ನಾವು ಇಲ್ಲಿಯೇ ನೆನಪಿಸಿಕೊಳ್ಳಬಹುದು. ಸಾಮ್ರಾಟ್ ಅಶೋಕ ಕಳಿಂಗ ಯುದ್ಧದ ನಂತರ ಮತ್ತೆಂದು ಯುದ್ಧ ಮಾಡದಿರಲು ಕಾರಣ, ಯುದ್ಧದಲ್ಲಿ ಸೋತದ್ದು, ಯುದ್ಧದ ಸಾವು ನೋವನ್ನು ಮನ ಕಲಕಿದ್ದು, ಸೋದರರೊಡನೆ ಅಂತಃಕರ ಏರ್ಪಟ್ಟಿದ್ದು, ರಾಜ್ಯದ ಖಜಾನೆ ಬರಿದಾಗಿದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಯುದ್ಧದ ಸಾವು ನೋವು ಅವನ ಮನ ಕಲುಕಿದ್ದು. ಮೌರ್ಯ ವಂಶದ ಪ್ರಸಿದ್ಧ ಅರಸ ಸಾಮ್ರಾಟ್ ಅಶೋಕ ಮೌರ್ಯ ಸಾಮ್ರಾಜ್ಯದ ಆಧಿಪತ್ಯವನ್ನು ಒಪ್ಪಿಕೊಳ್ಳದ ಏಕೈಕ ರಾಜ್ಯವಾಗಿದ್ದಂತಹ ಕಳಿಂಗ ರಾಜ್ಯದ ಮೇಲೆ ಅದನ್ನು ಆಕ್ರಮಿಸಿಕೊಳ್ಳಲು ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಯುದ್ಧವನ್ನು ಸಾರ್ತಾನೆ. ಅವನ ಈ ಯುದ್ಧದ ಬಗೆಗೆ, ಕಳಿಂಗ ಯುದ್ಧ 261ರಲ್ಲಿ ನಡೀತು ಸಾಮಾನ್ಯ ಶಕ ಪೂರ್ವ, ಆ ಯುದ್ಧದ ಬಗೆಗೆ ವರ್ಣನೆಯನ್ನು ನಾವು 13ನೇ ಬಂಡೆಗಲ್ಲು ಶಾಸನದಲ್ಲಿ ನೋಡಬಹುದು. 13ನೇ ಬಂಡೆಗಲ್ಲು ಶಾಸನದಲ್ಲಿ ನೋಡಬಹುದು. ಈ ಯುದ್ಧವನ್ನು ಅಶೋಕ ಅಧಿಕಾರಕ್ಕೆ ಬಂದಂಥ 8ನೇ ವರ್ಷದಲ್ಲಿ ಮಾಡ್ತಾನೆ. ಸುಮಾರು 1,50,000 ಜನರನ್ನ ಸೆರೆ ಹಿಡಿಯಲಾಗುತ್ತೆ. 1,00,000 ಜನ ಹತರಾಗ್ತಾರೆ. ಹಾಗೆಯೇ ಹಲವು ಪಟ್ಟು ಜನ ನಿರಾಶ್ರಿತರಾಗ್ತಾರೆ. ಈ ಒಂದು ಯುದ್ಧದ ಸಾವು ನೋವು ಅವನ ಮನವನ್ನು ಕಲುಕ್ತದೆ. ಯುದ್ಧದ ದಿಗ್ವಿಜಯಕ್ಕಿಂತ ಧರ್ಮದ ಜಯ ಮುಖ್ಯ ಅಂತ ಅವನು ಅಂದುಕೊಳ್ತಾನೆ ಅವತ್ತೇ. ಹಾಗೆಯೇ ಯುದ್ಧವನ್ನು ಮತ್ತೊಂದು ಮಾಡದಿರಲು ನಿರ್ಧರಿಸ್ತಾನೆ. ಶಾಂತಿಯನ್ನು ಪ್ರತಿಪಾದಿಸ್ತಾ ಇದ್ದಂತಹ ಬೌದ್ಧ ಧರ್ಮದ ಕಡೆಗೆ ಆಕರ್ಷಿತನಾಗ್ತಾನೆ.
ಮುಂದಿನ ಪ್ರಶ್ನೆ, ಕುತುಬ್ ಮಿನಾರ್ ಬಳಿ ಇರುವ ಕಬ್ಬಿಣದ ಸ್ತಂಭ ಇಂದಿಗೂ ತುಕ್ಕು ಹಿಡಿಯದೆ ನಿಂತಿದೆ. ಇದರಿಂದ ಪ್ರಾಚೀನ ಭಾರತೀಯರ ಬಗ್ಗೆ ತಿಳಿದು ಬರುವ ಅಂಶವೆಂದರೆ ಇನ್ನೂ ತುಕ್ಕು ಹಿಡಿದು ನಿಂತಿದೆ. ಸುಮಾರು 23 ಅಡಿ 8 ಅಂಗುಲ ಉದ್ದ ಇದೆ. ಇದು 6000 kg. 23 ಅಡಿ 8 ಅಂಗುಲ ಉದ್ದ, 6000 kg ತೂಕ ಇರುವಂತಹ ಇದು ಇವತ್ತಿಗೂ ಮಳೆಗೆ, ಬಿಸಿಲು, ಚಳಿ ಅಂದರೆ ಹೊರಗಡೆ ಇದೆ, ಆದರೂ ತುಕ್ಕು ಹಿಡಿದಿಲ್ಲ. ಆದ್ದರಿಂದ ಗೊತ್ತಾಗುವುದೇನೆಂದರೆ ಸರಿಯಾದಂತಹ ಉತ್ತರ, ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ಭಾರತೀಯರು ತಿಳಿದಿದ್ದರು ಅನ್ನುವಂತಹ ಮಾತು ನಮಗೆ ತಿಳಿದು ಬರುತ್ತೆ. ಈ ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ. ಎ, ಚೋಳರ ಆಳ್ವಿಕೆಯಲ್ಲಿ ರಾಜ್ಯವನ್ನು ಮಂಡಲ, ನಾಡು, ಕಂಪಣಗಳಾಗಿ ವಿಂಗಡಿಸಲಾಗಿತ್ತು. ಇದು ತಪ್ಪಾಗಿದೆ. ಚೋಳರ ಆಳ್ವಿಕೆಯಲ್ಲಿ ನಾವು ರಾಜ್ಯವನ್ನು ಮಂಡಲ, ನಾಡು, ಕಂಪಣ ಅಲ್ಲ, ಅದು ಮಂಡಲಂ, ಕೊಟ್ವಂಗಿ, ನಾಡು, ಕುರ್ರಂ, ತರಕುರಂ. ಮಂಡಲಂ, ನಾಡು, ಕೊಟ್ವಂಗಿ, ಕುರ್ರಂ, ತರಕುರ್ರಂ. ಮಂಡಲಂ, ಕೊಟ್ವಂಗಿ, ನಾಡು, ಕುರ್ರಂ, ತರಕುರಂ ಎಂದು ಅವರು ವಿಭಾಗ ಮಾಡಿದ್ದು. ಆದ್ದರಿಂದ ಇದು ತಪ್ಪಾಗಿದೆ. ಇದು ಮಂಡಲ, ನಾಡು, ಕಂಪಣ ಎಂದು ವಿಭಾಗ ಮಾಡಿದ್ದು ಕಲ್ಯಾಣದ ಚಾಲುಕ್ಯರು. ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಪ್ರಭುಗೌಂಡ ಎಂದು ಕರೀತಾ ಇದ್ರು. ರಾಷ್ಟ್ರಕೂಟರು ತಮ್ಮ ಆಡಳಿತವನ್ನು ರಾಷ್ಟ್ರ ಅಥವಾ ಮಂಡಲ, ವಿಷಯ, ನಾಡು, ಗ್ರಾಮಗಳಾಗಿ ವಿಂಗಡಿಸಿದರು. ರಾಷ್ಟ್ರಪತಿ, ವಿಷಯಕ್ಕೆ ವಿಷಯಪತಿ, ನಾಡಿಗೆ ನಾಡಗೌಂಡ, ಹಾಗೆ ಗ್ರಾಮಕ್ಕೆ ಪ್ರಭುಗೌಂಡ ಅಥವಾ ಗ್ರಾಮಪತಿ ಎಂದು ಕರೀತಾ ಇದ್ರು. ಮುಖ್ಯಸ್ಥನ ನೋಡ್ಕೊಳ್ಳೋಕಿರ್ತಾ ಇದ್ರು. ಆದ್ದರಿಂದ ಬಿ ಸರಿಯಾಗಿದೆ. ಈಗ ಉತ್ತರ ನೋಡುವಾಗ ಎ ತಪ್ಪು, ಬಿ ಸರಿ. ಎರಡನೇ ಆಯ್ಕೆ ಸರಿಯಾಗಿದೆ. ಎ ತಪ್ಪು, ಬಿ ಸರಿ. ಮುಂದಿನ ಪ್ರಶ್ನೆ, ಅತ್ಯಂತ ದೊಡ್ಡ ಖಂಡ ಏಷ್ಯಾ, ಹಾಗೆ ಅತ್ಯಂತ ದೊಡ್ಡ ಸಾಗರ ಕೇಳ್ತಾ ಇದ್ದಾರೆ. ದೊಡ್ಡ ಸಾಗರ ಪೆಸಿಫಿಕ್ ಸಾಗರ, ಹಾಗೂ ಇದು ಅತ್ಯಂತ ಆಳವಾದಂತಹ ಸಾಗರವೂ ಹೌದು. ಇನ್ನು ಕಡಿಮೆ ಆಳವಿರುವ ಮತ್ತು ಅತಿ ಚಿಕ್ಕ ಸಾಗರ ಎಂದು ಯಾವುದು ಅಂತ ಕೇಳಿದರೆ ಅದು ಆರ್ಕಟಿಕ್ ಸಾಗರ. ದೊಡ್ಡ ಖಂಡ ಏಷ್ಯಾ, ಹಾಗೆ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಅಂತ ಹೇಳ್ಬೋದು. ಇನ್ನು ಆಸ್ಟ್ರೇಲಿಯಾವನ್ನು ಸುತ್ತುವರಿದಿರುವಂತಹ ಸಾಗರಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಪೂರ್ವಾರ್ಧಗೋಳದಲ್ಲಿ ಬರ್ತದೆ. ಅಟ್ಲಾಂಟಿಕ್ ಸಾಗರ ಪಶ್ಚಿಮಾರ್ಧಗೋಳದಲ್ಲಿದೆ. ಅಮೆರಿಕ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಯುರೋಪ್ನ ಮಧ್ಯದಲ್ಲಿ ಬರ್ತದೆ. ಅಲ್ಲಿ ಆಸ್ಟ್ರೇಲಿಯಾ ಇಲ್ಲ. ಆದ್ದರಿಂದ ಅಟ್ಲಾಂಟಿಕ್ ಸಾಗರ 1 ಮತ್ತು 4ನೇ ಆಪ್ಷನಲ್ಲಿದೆ. ಅದು ಉತ್ತರವಾಗಿರಲು ಸಾಧ್ಯವೇ ಇಲ್ಲ. ಇನ್ನು ಆರ್ಕಟಿಕ್ ಸಾಗರ ಉತ್ತರ ಧ್ರುವದಲ್ಲಿದೆ, ಉತ್ತರಾರ್ಧಗೋಳದಲ್ಲಿದೆ. ಆಸ್ಟ್ರೇಲಿಯಾ ದಕ್ಷಿಣಾರ್ಧಗೋಳದಲ್ಲಿ ಬರ್ತದೆ. ಹಾಗೆ ಆರ್ಕಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ ಅಂತ ಹೇಳ್ತಾ ಇದ್ದಾರೆ. ಆರ್ಕಟಿಕ್ ಸಾಗರ ಉತ್ತರಾರ್ಧಗೋಳದಲ್ಲಿರೋದು ಸಾಧ್ಯವೇ ಇಲ್ಲ. ಹಾಗಾಗಿ ಸರಿಯಾದಂಥ ಉತ್ತರ ಭಾರತದ ಕೆಳಗಿರುವಂತಹ ಹಿಂದೂ ಮಹಾಸಾಗರದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಆಸ್ಟ್ರೇಲಿಯಾ ಇದೆ, ಹಾಗೆ ಅದರ ಇನ್ನೊಂದು ಬದಿಯಲ್ಲಿ ಪೆಸಿಫಿಕ್ ಸಾಗರ ಇದೆ. ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾವನ್ನು ಸುತ್ತುವರಿದ ಸಾಗರಗಳು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ. ಶಿಲೆಗಳಲ್ಲಿ ಮೊಟ್ಟ ಮೊದಲು ನಿರ್ಮಾಣವಾಗಿರುವ ಶಿಲೆಗಳು ಯಾವುದು ಎಂದು ಕೇಳ್ತಾರೆ. ಶಿಲೆ ಮೊಟ್ಟ ಮೊದಲು ನಿರ್ಮಾಣವಾದದ್ದು ಯಾವುದು ಅಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಅಗ್ನಿ ಶಿಲೆಗಳು ಅಂತ ಕರಿತೇವೆ. ಅಗ್ನಿ ಶಿಲೆಗಳು ಇವು ಮೊಟ್ಟ ಮೊದಲು ನಿರ್ಮಾಣವಾದಂತಹ ಶಿಲೆಗಳು. ಇವುಗಳನ್ನು ಪ್ರಾಥಮಿಕ ಶಿಲೆಗಳು ಅಂತ ನಾವು ಕರೀತೇವೆ. ಭೂಮಿಯ ಮ್ಯಾಂಟಲ್ ಅಥವಾ ಮಧ್ಯದಲ್ಲಿರುವಂತಹ ಮ್ಯಾಗ್ಮಾ ಅಥವಾ ಶಿಲಾಪಾಕ ಭೂಮಿಯ ಹೊರಗೆ ಬರುವ ಸಂದರ್ಭದಲ್ಲಿ ಅದು ತಂಪಾಗಿ ಆಗುವಂಥ ಶಿಲೆಯನ್ನು ಅಗ್ನಿಶಿಲೆ ಅಂತ ಕರಿತೇವೆ. ಒಳಗಡೆ ತಂಪಾದರೆ ಅಂತಃಸರಣ ಶಿಲೆ, ಹೊರಗಡೆ ತಂಪಾದರೆ ಬಹಿಸ್ಸರಣ ಶಿಲೆ ಅಂತ 2 ವಿಧಗಳನ್ನು ನಾವು ಅದರಲ್ಲಿ ಕಾಣ್ಬೋದು. ಇನ್ನು ಎರಡನೇ ವಿಧ ಅಂತ ಹೇಳಿದರೆ ಅದು ಕಣಶಿಲೆ. ಈ ಅಗ್ನಿಶಿಲೆಗಳು ಪುಡಿಯಾಗಿ ಸಣ್ಣ ಸಣ್ಣ ಕಣಗಳಾಗಿ ಬೇರೆ ಬೇರೆ ಕಡೆ ಬಂದು ಸಂಗ್ರಹವಾಗಿ ಅವು ಪುನಃ ಶಿಲೆಗಳಾಗಿ ಬದಲಾದರೆ ಅವುಗಳನ್ನು ಕಣಶಿಲೆಗಳು ಅಂತ ನಾವು ಕರೀತೇವೆ. ಇವು ಹೆಚ್ಚಾಗಿ ನೀರಲ್ಲಿ ಆಗೋದ್ರಿಂದ ಜಲಶಿಲೆಗಳು ಎಂದು ಇದಕ್ಕೆ ಇನ್ನೊಂದು ಹೆಸರು ಇದಕ್ಕೆ ನಾವು ಕಾಣ್ಬೋದು. ಇಲ್ಲಿ ಮರಳುಮಯ ಶಿಲೆ ಮತ್ತು ಮೃಣ್ಮಯ ಶಿಲೆ ಇವು ಭೌತಿಕ ಕಣಶಿಲೆಗೆ ಬಹಳ ಮುಖ್ಯವಾದಂತಹ ಉದಾಹರಣೆಗಳು ಅಂತ ಕರೀಬೋದು, ಭೌತಿಕ ಕಣಶಿಲೆಗಳು. ಹಾಗೆ ಇಂಗಾಲಾದಿತ್ಯ ಶಿಲೆ ಅಂದರೆ ಕಲ್ಲಿದ್ದಲು, ಇದು ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದರೆ ಜೈವಿಕ ಕಣಶಿಲೆಗೆ ಉದಾಹರಣೆ ಎಂದು ಹೇಳ್ಬೋದು. ಹಾಗೆ ಇನ್ನೊಂದು ಶಿಲೆಯ ವಿಧ ಇದೆ, ಕೊನೆಯದಾಗಿ ಆಗುವಂಥದ್ದು ರೂಪಾಂತರ ಶಿಲೆ.
ಸುಂದರಬನ ರಚನೆಗೆ ಕಾರಣ ಅಂತ ಕೇಳ್ತಾ ಇದ್ದಾರೆ. ಮೊದಲಿಗೆ ನಮಗೆ ಸುಂದರಬನ ಅಂದರೆ ಏನು ಅಂತ ಗೊತ್ತಿರಬೇಕು. ಸುಂದರಬನ ಅಂದರೆ ಇದು ನದಿ ಮುಖಜ ಭೂಮಿ. ಭಾರತ ಮತ್ತು ಬಾಂಗ್ಲಾದೇಶ, ಭಾರತದ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದಲ್ಲಿ ಹಬ್ಬಿರುವಂತಹ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯ ಮುಖಜ ಭೂಮಿಗೆ ಸುಂದರಬನ, ಅಲ್ಲಿ ಸುಂದರಿ ಎನ್ನುವಂಥ ಮರಗಳು ಹೆಚ್ಚಾಗಿ ಬೆಳೆಯೋದ್ರಿಂದ ಅದಕ್ಕೆ ಸುಂದರಬನ ಅಂತ ಕರೀತಾರೆ. ಈ ಸುಂದರಬನ ಯಾಕೆ ರಚನೆಯಾಗಿದೆ ಅಂತ ಕೇಳ್ತಾರೆ. ಅದನ್ನು ರಚನೆ ಮಾಡಿದವರು ಹಿಮನದಿ ಸಾಧ್ಯವಿಲ್ಲ, ಯಾಕಂದರೆ ಹಿಮನದಿ ಪರ್ವತದ ಮೇಲಿರ್ತದೆ, ಅದರಿಂದ ಹಿಮನದಿ ಅಲ್ಲ. ಇನ್ನು ಮೇಲ್ಕಣಿವೆ ಪಾತ್ರ, ಮಧ್ಯ ಕಣಿವೆ ಪಾತ್ರ, ಕೆಳ ಕಣಿವೆ ಪಾತ್ರ. ನದಿ ಮುಖಜ ಭೂಮಿಯನ್ನು ಒಂದು ನದಿ ರಚನೆ ಮಾಡ್ತದೆ. ನದಿ ಭೂಮಿಯನ್ನು 3 ಥರ ಮಾರ್ಪಡಿಸ್ತದೆ. ಭೂಮಿ ಮೇಲಿನ ಸನ್ನಿವೇಶವನ್ನು ಅದನ್ನು ಸವೆತ, ಸಾಗಾಣಿಕೆ ಮತ್ತು ಸಂಚಯ ಅಂತ ಕೆಲಸವನ್ನು ಮಾಡ್ತದೆ. ಮೊದಲು ಕೊರೀತದೆ, ಆಮೇಲೆ ತಗೊಂಡು ಹೋಗ್ತದೆ, ಒಂದೊಂದು ಕಡೆ ಇನ್ನೊಂದು ಕಡೆ ಹಾಕ್ತದೆ. ಹಾಗೆ ಕೊರೆಯುವಾಗ, ತೆಗೆದುಕೊಂಡು ಹೋಗುವಾಗ, ಇನ್ನೊಂದು ಕಡೆ ಹಾಕುವಾಗ ಏನಾಗ್ತದೆ, ಹೊಸ ಹೊಸ ರೂಪಗಳು ರಚನೆ ಆಗ್ತವೆ. ಅವು 3 ಥರದಲ್ಲಿ ನಾವು ನೋಡ್ತೇವೆ. ಮೊದಲನೇದು ಮೇಲ್ಕಣಿವೆ ಪಾತ್ರ, ಅಂದರೆ ನದಿ ಎತ್ತರದ ಪ್ರದೇಶದಲ್ಲಿ ಹುಟ್ಟುತ್ತೆ. ಎತ್ತರದ ಪ್ರದೇಶದಲ್ಲಿ ಹುಟ್ಟುವಾಗ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಅದರ ರಭಸದಿಂದ ಕೊರೆದುಕೊಂಡು ಹೋಗುತ್ತೆ. ಅದು ಸವೆತದ ಕೆಲಸವನ್ನು ಹೆಚ್ಚಾಗಿ ಅಲ್ಲಿ ನದಿಗಳು ಮಾಡ್ತದೆ ಅಂತ ಹೇಳ್ಬೋದು. ಅದರಿಂದಾಗಿ ಅಲ್ಲಿ ಆಳವಾದ ಕಂದರ, ವಿ ಆಕಾರದ ಕಣಿವೆ, ಜಲಪಾತ, ಕುಂಭಕುಳಿ ಇವು ಇಲ್ಲಿ ಉಂಟಾಗುತ್ತೆ. ಮೇಲ್ಕಣಿವೆ ಪಾತ್ರದಲ್ಲಿ ಜಲಪಾತ, ಕುಂಭಕುಳಿ, ವಿ ಆಕಾರದ ಕಣಿವೆ, ಆಳವಾದಂತಹ ಕಂದರ ಇಲ್ಲಿ ಉಂಟಾಗುತ್ತೆ. ಎರಡನೇದು ಮಧ್ಯ ಕಣಿವೆ ಪಾತ್ರ. ಈ ಪಾತ್ರದಲ್ಲಿ ಸಾಗಾಣಿಕೆಯನ್ನು, ತಾನು ಕೊರೆದದನ್ನು ತಗೊಂಡು ಹೋಗೋ ಕೆಲಸವನ್ನು ಮಾಡ್ತದೆ. ಆದರೆ ಅಲ್ಲಲ್ಲಿ ಕೆಲವು ಕಡೆ ಸಂಚಯ ಆಗ್ತದೆ. ಅದರಿಂದಾಗಿ ಮೆಕ್ಕಲು ಬೀಸಣಿಕೆ ಮತ್ತು ನದಿ ತಿರುವು ಉಂಟಾಗುತ್ತೆ. ಮಧ್ಯ ಕಣಿವೆ ಪಾತ್ರದಲ್ಲಿ ಮೆಕ್ಕಲು ಬೀಸಣಿಗೆ, ನದಿ ತಿರುವು ಉಂಟಾಗುತ್ತೆ. ಇನ್ನು ನದಿಯ ಕೊನೆಯ ಪಾತ್ರ ಕೆಳಕಣಿವೆ ಪಾತ್ರ. ಹೆಚ್ಚಾಗಿ ಕೊರೆದುಕೊಂಡು ಬಂದದೆಲ್ಲವೂ ಇಲ್ಲಿ ಸಂಗ್ರಹವಾಗ್ತದೆ. ಇಲ್ಲಿ ಉಂಟಾಗುವಂತಹ ಸ್ವರೂಪಗಳು ಅಂತ ಹೇಳಿದರೆ ಪ್ರವಾಹ ಮೈದಾನ, ಸ್ವಾಭಾವಿಕ ದಡಕಟ್ಟೆ, ಶೃಂಗ ಸರೋವರ, ನದಿ ಮುಖಜ ಭೂಮಿ ಅಂತ ಇದೆ. ನದಿ ಮುಖಜ ಭೂಮಿಗೆ ಒಂದು ಉದಾಹರಣೆ ಸುಂದರಬನ್. ಆದ್ದರಿಂದ ಸರಿಯಾದಂಥ ಉತ್ತರ ಸುಂದರಬನ ರಚನೆಗೆ ಕಾರಣ ನದಿಯ ಕೆಳ ಕಣಿವೆ ಪಾತ್ರವಾಗಿದೆ ಅಂತ ಹೇಳ್ಬೋದು. ಇನ್ನು ಹಿಮನದಿಯ ನಗ್ನೀಕರಣ ಕಾರ್ಯದಿಂದ ಉಂಟಾಗುವುದು ಗಿರಿಶೃಂಗ, ಯು ಆಕಾರದ ಕಣಿವೆ, ತೂಗು ಕಣಿವೆ ಉಂಟಾಗುತ್ತೆ ಎಂದು ಹೇಳಬಹುದು. ಮುಂದಿನ ಪ್ರಶ್ನೆ, ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸಲು ಸಹಕಾರಿಯಾಗಿರುವ ವಾಯುಮಂಡಲದ ಭಾಗ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಉಷ್ಣತಾ ಮಂಡಲ. ಉಷ್ಣತಾ ಮಂಡಲವು ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸಲು ಸಹಕಾರಿಯಾಗುತ್ತದೆ. ಏಕೆ ಅಂತ ಹೇಳಿದ್ರೆ ಉಷ್ಣಾಂಶ ಇಲ್ಲಿ ತೀವ್ರವಾಗಿ ಹೆಚ್ಚಾಗೋದ್ರಿಂದ ಅನಿಲದ ಅಣುಗಳು ಆಯಾನುಗಳಾಗಿ ಪರಿವರ್ತನೆ ಹೊಂದಿರುತ್ತವೆ. ಆದ್ದರಿಂದ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸಲು ಸಹಕಾರಿಯಾಗುತ್ತದೆ. ಹಾಗಾಗಿ ಈ ಉಷ್ಣತಾ ಮಂಡಲಕ್ಕೆ ಇನ್ನೂ ಒಂದು ಹೆಸರಿದೆ, ಆಯಾನು ಮಂಡಲ, ರೇಡಿಯೋ ವಲಯ ಎಂದು ಸಹಿತ ಕರೀತಾರೆ. ಇನ್ನು ಪರಿವರ್ತನಾ ಮಂಡಲ, ಇದು ಅತ್ಯಂತ ಕೆಳಗಿನ ಸ್ತರ. ಕೆಳಗೆ ವಾಯುಮಂಡಲದ ಕೆಳಗಿರೋದಕ್ಕೆ ಅತಿ ಕಡಿಮೆ ಎತ್ತರದಲ್ಲಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ 18 ಕಿಲೋಮೀಟರ್, ಧ್ರುವ ಪ್ರದೇಶದಲ್ಲಿ 8 ಕಿಲೋಮೀಟರ್ವರೆಗೆ ಮಾತ್ರ ಇದು ಕಂಡುಬರುತ್ತೆ. ಹವಾಮಾನದ ಎಲ್ಲ ಘಟಕಾಂಶಗಳು ಇಲ್ಲಿ ಕಂಡುಬರುತ್ತದೆ. ಮೋಡ, ಮಳೆ, ಉಷ್ಣಾಂಶ, ಮಾರುತ ಇವೆಲ್ಲ ಇಲ್ಲಿ ಕಂಡುಬರುತ್ತೆ. ಇನ್ನು ಸಮೋಷ್ಣ ಮಂಡಲ, ಇದು ಎರಡನೆಯ ಮಂಡಲ. ಈ ಸಮೋಷ್ಣ ಮಂಡಲ ಎಲ್ಲ ರೀತಿಯ ಹವಾಮಾನ ಘಟಕಾಂಶಗಳಿಂದ ಮುಕ್ತವಾಗಿರೋದ್ರಿಂದ ಜೆಟ್ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾಗಿದೆ. ಹಾಗೆಯೇ ಅಲ್ಟ್ರಾವೈಲೆಟ್ ಕಿರಣಗಳಿಂದ, ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳಿಂದ ನಮ್ಮನ್ನು ರಕ್ಷಿಸುವಂಥ ಓಜೋನ್ ಪದರ ಇದೇ ಸಮೋಷ್ಣ ಮಂಡಲದಲ್ಲಿ ಕಂಡುಬರುತ್ತದೆ. ಇನ್ನು ಮಧ್ಯಂತರ ಮಂಡಲ, ಇದು ಅತ್ಯಂತ ಶೀತವಾದಂತಹ ಮಂಡಲ ಅಂತ ಹೇಳ್ಬೋದು. 4ನೇ ಉಷ್ಣಾಂಶ ಮಂಡಲ, ಕೊನೆಯದಾಗಿ ಬರುವಂಥದ್ದು ಬಾಹ್ಯ ಮಂಡಲ, ಅತ್ಯಂತ ಎತ್ತರದ ಮಂಡಲ ಅಂತ ಹೇಳ್ಬೋದು. ಇಲ್ಲಿ ರೇಡಿಯೋ ತರಂಗಕ್ಕೆ ಸರಿಯಾದಂಥ ಉತ್ತರ ಉಷ್ಣತಾ ಮಂಡಲ. ಆಸ್ಟ್ರೇಲಿಯಾವು 2 ವಲಯಗಳಲ್ಲಿ ಆವರಿಸಲ್ಪಟ್ಟಿದೆ, ಅವುಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೊದಲಿಗೆ ನಿಮಗೆ 3 ವಲಯಗಳು ಯಾವುದು, ಎಲ್ಲಿ ಬರುತ್ತೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡ್ರೆ ಇದು ತುಂಬ ಸುಲಭವಾಗ್ತದೆ. 0 ಡಿಗ್ರಿ ಅಕ್ಷಾಂಶ ಇದಕ್ಕೆ ಸಮಭಾಜಕ ವೃತ್ತ ಅಂತ ಕರೀತಾರೆ. ಸಮಭಾಜಕ ವೃತ್ತದ ಉತ್ತರದಲ್ಲಿ 23 ಡಿಗ್ರಿ ಉತ್ತರ ಅಕ್ಷಾಂಶ ನಾರ್ತ್ ಇದೆ. ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಹಾಗೆ 0 ಡಿಗ್ರಿ ಅಥವಾ ಸಮಭಾಜಕ ವೃತ್ತದ ದಕ್ಷಿಣದಲ್ಲಿ, ಈಕ್ವೇಟರ್ನ ದಕ್ಷಿಣದಲ್ಲಿ 23 ಡಿಗ್ರಿ ಸೌತ್ ದಕ್ಷಿಣ ಅಕ್ಷಾಂಶ ಇದೆ.
ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳೇನಿವೆ ಇವೆರಡರ ಮಧ್ಯೆ ಸೂರ್ಯನ ಕಿರಣಗಳು ಯಾವಾಗಲೂ ನೇರವಾಗಿ ವರ್ಷದ ಎಲ್ಲ ಕಾಲದಲ್ಲಿಯೂ ನೇರವಾಗಿ ಬೀಳೋದ್ರಿಂದ ಇಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ. ಹಾಗಾಗಿ ಇದನ್ನು ಉಷ್ಣತಾ ವಲಯ ಎಂದು ಕರೀತಾರೆ. ಇದನ್ನು ಉಷ್ಣತಾ ವಲಯ ಅಥವಾ ಉಷ್ಣವಲಯ ಅಂತ ಕರೀತೇವೆ. ಇನ್ನು 23 ಡಿಗ್ರಿ ನಾರ್ತ್ ಉತ್ತರ ಅಕ್ಷಾಂಶದಿಂದ 66 ಡಿಗ್ರಿ ಉತ್ತರ ಅಕ್ಷಾಂಶದ ಮಧ್ಯೆ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಆರ್ಕಟಿಕ್ ವೃತ್ತದ ಮಧ್ಯೆ ಮತ್ತು ದಕ್ಷಿಣದಲ್ಲಿ 23 ಡಿಗ್ರಿ ದಕ್ಷಿಣದಿಂದ 66 ಡಿಗ್ರಿ ದಕ್ಷಿಣದವರೆಗೆ ಅಂತ ಹೇಳಿದರೆ ಮಕರ ಸಂಕ್ರಾಂತಿ ವೃತ್ತದಿಂದ ಅಂಟಾರ್ಕಟಿಕ್ ವೃತ್ತದವರೆಗೆ ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತದೆ. ಸೂರ್ಯನ ಕೆಲವು ಕಾಲದಲ್ಲಿ ಸೂರ್ಯನ ಕಿರಣಗಳು ಉತ್ತರಾರ್ಧಗೋಳಕ್ಕೆ ನೇರವಾಗಿ ಬಿದ್ದಾಗ ದಕ್ಷಿಣಾರ್ಧಗೋಳದಲ್ಲಿ ತುಂಬ ಓರೆಯಾಗಿ ಬೀಳುತ್ತದೆ. ಅದೇ ಸೂರ್ಯನ ಕಿರಣಗಳು ದಕ್ಷಿಣಾರ್ಧಗೋಳಕ್ಕೆ ನೇರವಾಗಿ ಬಿದ್ದಾಗ ಇಲ್ಲಿ ಓರೆಯಾಗಿ ಬೀಳುತ್ತದೆ. ಆಗ ಇಲ್ಲಿ ಬಿಸಿಲು ಜಾಸ್ತಿ, ಇಲ್ಲಿ ಶೀತ ಜಾಸ್ತಿ ಇರ್ತದೆ. ಇಲ್ಲಿ ಬಂದಾಗ ಇಲ್ಲಿ ಬಿಸಿಲು ಜಾಸ್ತಿ, ಇಲ್ಲಿ ಶೀತ ಅಂತ ಹೇಳಿದರೆ ಇಲ್ಲಿ ಬಿಸಿಲು ಇರ್ತದೆ, ಶೀತನೂ ಇರ್ತದೆ ಅಂತ ಹೇಳಿದರೆ ಉಷ್ಣನೂ ಇರ್ತದೆ, ಶೀತನೂ ಇರ್ತದೆ. ಹಾಗಾಗಿ ಇದನ್ನು ಸಮಶೀತೋಷ್ಣ ವಲಯ ಅಂತ ಕರಿತೇವೆ. ಈ ಭಾಗ ಇದನ್ನು ಸಮಶೀತೋಷ್ಣ ವಲಯ ಅಂತ ಕರೀತೇವೆ. ಇನ್ನು ಈ ಕೊನೆಯದಲ್ಲಿ ಕಂಡುಬರುವಂತಹದ್ದು ಅಂಟಾರ್ಕಿಟಿಕದಿಂದ ದಕ್ಷಿಣ ಧ್ರುವದವರೆಗೆ, ಆರ್ಕಿಟಿಕ್ ವೃತ್ತದಿಂದ ಉತ್ತರ ಧ್ರುವದವರೆಗೆ ಇಲ್ಲಿ ಸೂರ್ಯನ ಕಿರಣಗಳು ತಲುಪುವುದೇ ತುಂಬ ನಿಧಾನವಾಗಿ, ಅವು ತುಂಬ ಓರೆಯಾಗಿ ಬೀಳುತ್ತದೆ ವರ್ಷದ ಎಲ್ಲ ಕಾಲದಲ್ಲಿಯೂ. ಹಾಗಾಗಿ ಇದು ತುಂಬ ಶೀತವಾದಂತಹ ವಲಯ, ಮಂಜುಗಡ್ಡೆ ರೂಪದಲ್ಲಿ ಇರ್ತದೆ. ಹಾಗಾಗಿ ನಾವು ಶೀತ ವಲಯ ಅಂತ ಕರೀತೇವೆ. ಈಗ ಇಲ್ಲಿ ಪ್ರಶ್ನೆಗೆ ಬರುವ ಆಸ್ಟ್ರೇಲಿಯಾ ಯಾವ 2 ವಲಯಗಳಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬರುವಂತಹ ವಲಯ ಉಷ್ಣ ವಲಯ, ಹಾಗೆ ಮಕರ ಸಂಕ್ರಾಂತಿಯಿಂದ ಕೆಳಗಿರುವಂಥ ಈ ವಲಯ ಸಮಶೀತೋಷ್ಣ ವಲಯ. ಹಾಗಾಗಿ ಸರಿಯಾದಂತಹ ಉತ್ತರ ಉಷ್ಣ ವಲಯ ಮತ್ತು ಸಮಶೀತೋಷ್ಣ ವಲಯ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗುವ ಖಂಡ ಯಾವುದು ಅಂತ ಕೇಳ್ತಾ ಇದ್ದಾರೆ. 3 ವೃತ್ತಗಳು ಹಾದು ಹೋಗುವಂತಹ ಖಂಡ, 3 ವೃತ್ತಗಳು ಇಲ್ಲಿ ನೋಡಿ. ಮಕರ ಸಂಕ್ರಾಂತಿ ವೃತ್ತ ಇದು ಆಸ್ಟ್ರೇಲಿಯಾದಲ್ಲಿ ಹಾದು ಹೋಗ್ತದೆ, ಇದು ಸಮಭಾಜಕ ವೃತ್ತ, ಇದು ಕರ್ಕಾಟಕ ಸಂಕ್ರಾಂತಿ ಇಲ್ಲಿ ಬರ್ತದೆ. ಭಾರತದ ಮಧ್ಯ ಭಾಗದಲ್ಲಿ ಇದು ಹಾದು ಹೋಗುತ್ತೆ. ಈಗ ಇಲ್ಲಿಂದ ಆರಂಭವಾಗಿ ಈ ಭಾಗದಲ್ಲಿ ಹೀಗೆ ಇರುವಂತಹ ದೇಶವೇ ಅದು ಆಫ್ರಿಕಾ ಖಂಡ. ಈ ಆಫ್ರಿಕಾ ಖಂಡದ ಮಧ್ಯದಲ್ಲಿ 0 ಡಿಗ್ರಿ ಮತ್ತು ಉತ್ತರದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ. 3 ವೃತ್ತಗಳು ಯಾವ ಖಂಡದಲ್ಲಿ ಹಾದು ಹೋಗ್ತದೆ? ಆಫ್ರಿಕಾ ಖಂಡದಲ್ಲಿ ಹಾದು ಹೋಗ್ತದೆ. ಸರಿಯಾದಂಥ ಉತ್ತರ ಆಫ್ರಿಕಾ ಖಂಡ ಎಂದು ಹೇಳಬಹುದು. ಚೀನಾದ ಲೋಯೆಸ್ ಮೈದಾನ ರಚನೆಗೆ ಭೂ ನಗ್ನೀಕರಣದ ಕರ್ತೃ. ಹಿಂದಿನ ಇದರಲ್ಲಿ ನದಿಗಳು ಮತ್ತು ಹಿಮನದಿಗಳು ಹೇಗೆ ಬೇರೆ ಬೇರೆ ರೀತಿಯ ನಗ್ನೀಕರಣದ ಕಾರ್ಯವನ್ನು ಮಾಡ್ತೇವೆ ಅನ್ನೋದು ಹಿಂದಿನ ಪ್ರಶ್ನೆಯಲ್ಲಿ ನೀವು ನೋಡಿದ್ರಿ. ಉದಾಹರಣೆಗೆ ನದಿ ಮುಖಜ ಭೂಮಿಯ ನಿರ್ಮಾಣ ಮಾಡ್ತದೆ, ಹಿಮ ನದಿ ಶಿಲಾನಿಜಯಗಳನ್ನು ನಿರ್ಮಾಣ ಮಾಡ್ತದೆ, ಯು ಆಕಾರದ ಕಣಿವೆಗಳನ್ನು, ಮಹಾಖಂದರಗಳನ್ನು ನಿರ್ಮಾಣ ಮಾಡ್ತದೆ ಅಂತ ನಾನು ಆಗಲೇ ಹಿಂದಿನ ಕ್ಲಾಸಲ್ಲಿ ಹೇಳಿದೆ. ಇಲ್ಲಿ ಲೋಯೆಸ್ ಮೈದಾನ ಅಂತ ಹೇಳಿದ್ರೆ ಪುಡಿಯಾದ ಮರಳನ್ನು ಹೊಂದಿರುವಂತಹ ಮೈದಾನ. ಇದನ್ನು ನಿರ್ಮಾಣ ಮಾಡುವ ಸರಿಯಾದಂಥ ಉತ್ತರ ಅದು ಮಾರುತಗಳು ಎಂದು ಹೇಳಬಹುದು. ಮರುಭೂಮಿಯಲ್ಲಿ ಬೀಸುವಂತಹ ಮಾರುತಗಳು ಮರಳನ್ನು ಒಂದು ಕಡೆ ಅಂದ್ಕೊಂಡು ತೆಗೆದುಕೊಂಡು ಹೋಗ್ತವೆ ಅಂತ ಹೇಳ್ಬೋದು. ಶಿಲಾದ್ವೀಪಗಳನ್ನು ನಿರ್ಮಾಣ ಮಾಡ್ತವೆ. ಅಂದರೆ ಮಧ್ಯದಲ್ಲಿ ಮರಳು ಬಂಡೆ ಸಿಕ್ಕರೆ ಅದನ್ನು ಮರಳು ಏನು ಸವಿಸಿ ಮಾರುತಗಳು ಅದನ್ನು ಸವೆಸಿ ಏನು ಮಾಡ್ತದೆ, ಶಿಲಾದ್ವೀಪವಾಗಿ ಬದಲಾಯಿಸ್ತದೆ ಅಂತ ಹೇಳ್ಬೋದು. ಹಾಗೆಯೇ ಅತ್ಯಂತ ಪುಡಿಯಾದ ಮರಳಿನ ಪುಡಿಯನ್ನು ತಂದು ಮೈದಾನದ ಅಂಚಿಗೆ, ಮರುಭೂಮಿಯ ಅಂಚಿಗೆ ತಗೊಂಡು ಬಂದು ಹಾಕ್ತದೆ. ಅದನ್ನು ನಾವೇನಂತ ಕರಿತೇವೆ? ಲೋಯೆಸ್ ಮೈದಾನ ಅಂತ ಕರಿತೇವೆ. ಆ ಥರ ಪುಡಿಯಾದ ಮಣ್ಣಿನ ಮೈದಾನ ಇದು ಚೀನಾದಲ್ಲಿದೆ. ಅದು ಅತ್ಯಂತ ದೊಡ್ಡ ಮೈದಾನ ಅಂತ ಹೇಳ್ಬೋದು. ಲೋಯೆಸ್ ಮೈದಾನ ಅದು ಅಂತ ಹೇಳ್ಬೋದು. ಯಾರು ನಿರ್ಮಾಣ ಮಾಡ್ತಾರೆ? ಅದನ್ನು ಮಾರುತಗಳು ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟ್ ಕೊನೆಯದಲ್ಲಿ ಸಮುದ್ರದ ಅಲೆಗಳು ಅಂತ ಒಂದು ಆಪ್ಷನ್ ಇದೆ. ಸಮುದ್ರದ ಅಲೆಯಿಂದ ಏನು ಕಂಡು ಬರುತ್ತೆ ಅಂತ ಹೇಳಿದರೆ, ಸಮುದ್ರದ ಬದಿಯಲ್ಲಿ ಶಿಲಾ ಪ್ರಪಾತಗಳು ಕಂಡು ಬರ್ತದೆ, ಸಮುದ್ರದ ಗುಹೆಗಳು ಕಂಡು ಬರ್ತದೆ, ಅಂದರೆ ಸಮುದ್ರ ಅಲೆಗಳೇ ಕೊರ್ದು ಬಿಡಿ ಬಂಡೆಗಳು ಕಂಡು ಬರ್ತದೆ. ಬೀಚಿಗೆಲ್ಲ ಹೋದರೆ ನೀವು ಕಾಣ್ಬೋದು. ಕಮಾನುಗಳನ್ನು ಕೊರೀತದೆ, ಭೂಶಿರ ಉಂಟಾಗುತ್ತದೆ, ಕನ್ಯಾಕುಮಾರಿ ಭೂಶಿರ, ಮರಳು ದಂಡೆಗಳು ಉಂಟಾಗ್ತದೆ, ಸಮುದ್ರ ತೀರಗಳು ಬೀಚ್ ಅಂತ ಏನು ಕರಿತೇವೆ. ಹಾಗೆಯೇ ಲಗೂನ್ ಸರೋವರಗಳು, ಪುಲಿಕ್ಯಾಟ್ ಚಿಲ್ಕಾ ಸರೋವರಗಳೇನಿವೆ ಆ ಥರದ ಸರೋವರಗಳನ್ನು ಸಮುದ್ರದ ಅಲೆಗಳು ನಿರ್ಮಾಣ ಮಾಡ್ತವೆ. ಮುಂದಿನ ಪ್ರಶ್ನೆ, ಉತ್ತರಾರ್ಧಗೋಳದಲ್ಲಿ ಪ್ರತ್ಯಾವರ್ತ ಮಾರುತಗಳು ಬೀಸುವುದು ಹೀಗೆ ಎಂದು ಕೇಳುತ್ತಾ ಇದ್ದಾರೆ. ಉತ್ತರಾರ್ಧಗೋಳದಲ್ಲಿ ಪ್ರತ್ಯಾವರ್ತ ಮಾರುತಗಳು ಬೀಸುವುದು ಹೀಗೆ. ಈ ಪ್ರಶ್ನೆಯ ಹಿನ್ನೆಲೆಯಾಗಿ ಉತ್ತರವನ್ನು ಕೊಡುವ ಮೊದಲು ಒಂದ್ಸಲ ಕರೆಕ್ಟಾಗಿ ಕೇಳಿಸಿಕೊಳ್ಳಿ.
ಆ ಮಾರುತಗಳನ್ನು 4 ವಿಧಗಳಾಗಿ ಹೇಳ್ತೇವೆ. ನಿತ್ಯ ಮಾರುತಗಳು ವರ್ಷದ ಎಲ್ಲ ಕಾಲದಲ್ಲಿ ಬೀಸ್ತವೆ, ಅವು ನಿತ್ಯ ಮಾರುತಗಳು. ವಾಣಿಜ್ಯ, ಪ್ರತಿ ವಾಣಿಜ್ಯ, ಧ್ರುವೀಯ ಮಾರುತಗಳು ಅದರಲ್ಲಿ ಬರ್ತವೆ. ಎರಡನೇದು ಋತುಕಾಲಿಕ ಮಾರುತಗಳು ಅಂತ ಹೇಳಿದ್ರೆ ವರ್ಷದ ಕೆಲವು ತಿಂಗಳು ಮಾತ್ರ ಬೀಸ್ತವೆ ಒಂದಕ್ಕೆ ಒಂದು ಉದಾಹರಣೆಗೆ ನಮ್ಮ ಈಶಾನ್ಯ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳು ಅದಕ್ಕೆ ಉದಾಹರಣೆಗೆ ಕೊಡ್ಬೋದು. ಮೂರನೇದು ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತ. ನಾಲ್ಕನೇದು ಸ್ಥಳೀಯ ಮಾರುತ, ಸ್ಥಳೀಯ ಉಷ್ಣಾಂಶ ಬೀಸುವಂಥದ್ದು, ಸಮುದ್ರ ಗಾಳಿ, ಭೂಗಾಳಿ, ಪರ್ವತ ಗಾಳಿ, ಕಣಿವೆ ಗಾಳಿ ಅದಕ್ಕೆ ಉದಾಹರಣೆ. ಈಗ ಮೂರನೇದ ವಿಧವಾಗಿರುವಂಥ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಅಂದರೆ ಏನು ಅಂತ ನಮ್ಗೆ ಗೊತ್ತಾದರೆ ತುಂಬ ಸುಲಭವಾಗಿದೆ. ಆವರ್ತ ಎಂದರೆ ಕೇಂದ್ರದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಒತ್ತಡ ಕಡಿಮೆ ಆಗುತ್ತೆ ಇಲ್ಲಿ ಈ ಭಾಗದಲ್ಲಿ. ಆಗ ಒಂದು ವೇಳೆ ಸುತ್ತಲಿನ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇದ್ದು ಒತ್ತಡ ಹೆಚ್ಚಿದ್ರೆ ಆಗ ಗಾಳಿಯು ಸುತ್ತಲಿನ ಪ್ರದೇಶದಿಂದ ಕೇಂದ್ರದ ಕಡೆಗೆ ಏನು ಮಾಡುತ್ತೆ, ನುಗ್ಗುತ್ತೆ. ಹಾಗೆ ಕೇಂದ್ರ ಕಡೆ ನುಗ್ಗಿದ್ರೆ ಅದನ್ನು ನಾವು ಏನಂತ ಕರಿತೇವೆ, ಆವರ್ತ ಮಾರುತ ಅಂತ ಕರಿತೇವೆ. ಇನ್ನು ಪ್ರತ್ಯಾವರ್ತ ಮಾರುತ ಅಂದರೆ ಅದಕ್ಕೆ ವಿರುದ್ಧವಾದದ್ದು. ಕೇಂದ್ರದಲ್ಲಿ ಉಷ್ಣಾಂಶ ಕಡಿಮೆ ಆಗಿ ಒತ್ತಡ ಹೆಚ್ಚಾದರೆ, ಸುತ್ತಲಿನ ಪ್ರದೇಶದಲ್ಲಿ ಉಷ್ಣಾಂಶ ಹೆಚ್ಚಾಗಿದ್ದು ಒತ್ತಡ ಕಡಿಮೆ ಇದ್ದರೆ ಆಗ ಕೇಂದ್ರದ ಪ್ರದೇಶದಿಂದ ಗಾಳಿಯು ಸುತ್ತಲಿಗೆ ಪ್ರದೇಶಗಳಿಗೆ ಏನಾಗ್ತದೆ, ಬೀಸಲಿಕ್ಕೆ ಆರಂಭಿಸ್ತದೆ. ಅದನ್ನು ಪ್ರತ್ಯಾವರ್ತ. ಸುತ್ತಲಿನಿಂದ ಕೇಂದ್ರಕ್ಕೆ ಬಂದರೆ, ಬಾಣದ ಗುರುತನ್ನು ಗಮನಿಸಿ, ಕೇಂದ್ರಕ್ಕೆ ಬರ್ತಾ ಇದೆ, ಇದು ಆವರ್ತ. ಹೊರಗಡೆ ಹೋಗ್ತಾ ಇದ್ರೆ ಅದು ಪ್ರತ್ಯಾವರ್ತ. ಇಲ್ಲಿ ಇದು ಹೊರಗಡೆ ಹೋಗ್ತಾ ಇದೆ, ಇದು ಹೊರಗಡೆ ಹೋಗ್ತಾ ಇದೆ, ಇವೆರಡು ಒಳಗಡೆ ಬರ್ತಾ ಇದೆ ಅಂತ ಹೇಳಿದರೆ 1 ಮತ್ತು 3 ಆವರ್ತ, 2 ಮತ್ತು 4 ಪ್ರತ್ಯಾವರ್ತ. ಇಲ್ಲಿ ಪ್ರತ್ಯಾವರ್ತ ಇದನ್ನು 2 ಹೆಚ್ಚು ಕಡಿಮೆ ನಿಮಗೆ ಸಮವಾಗಿ ಕಾಣಿಸ್ತಾ ಇದೆ, 2 ಮತ್ತು 4. ಒಂದು ಡಿಫ್ರೆನ್ಸನ್ನು ನೀವು ಕಾಣಬಹುದು. ಏನಂತ ಹೇಳಿದರೆ ಇಲ್ಲಿ ಇದೇನಿದೆ ಗಾಳಿ ಹೊರಗೆ ಬೀಸುವ ದಿಕ್ಕನ್ನು ನೋಡಿ ಸ್ವಲ್ಪ. ಇದು ಗಡಿಯಾರದ ಮುಳ್ಳಿನ ಚಲನೆಗೆ ಅನುಸಾರವಾಗಿ ಹೋಗ್ತಾ ಇದೆ. ಅಂದರೆ ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋದು, ಅದು ಪ್ರದಕ್ಷಿಣಾ ದಿಕ್ಕು ಅಂತ ಕರಿತೇವೆ. ಗಡಿಯಾರದ ಮುಳ್ಳು, ಗಡಿಯಾರ ಹೇಗೆ ಪ್ರದಕ್ಷಿಣೆ ಆಗಿ ಮುಳ್ಳು ಪ್ರದಕ್ಷಿಣೆ ಆಗ್ತದೆ ಹಾಗೆ ಹೋಗ್ತಾ ಇದೆ. ಇಲ್ಲಿ ನೋಡಿ ಇದು ವಿರುದ್ಧವಾಗಿ ಹೋಗ್ತಾ ಇದೆ, ಗಡಿಯಾರ ಮುಳ್ಳಿನ ವಿರುದ್ಧವಾಗಿ ಹೋಗ್ತಾ ಇದೆ. ಹಾಗೆ ಇಲ್ಲೂ ಹಾಗೆ ಇದು ಗಡಿಯಾರ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಹೋಗ್ತಾ ಇದೆ. ಇಲ್ಲಿ ಗಡಿಯಾರ ಮುಳ್ಳಿನ ದಿಕ್ಕು ವಿರುದ್ಧವಾಗಿ ಕೇಂದ್ರಕ್ಕೆ ಬರ್ತಾ ಇದೆ. ಈಗ ಉತ್ತರಾರ್ಧಗೋಳದಲ್ಲಿ ಪ್ರತ್ಯಾವರ್ತ ಮಾರುತಗಳು ಯಾವಾಗಲೂ ಪ್ರದಕ್ಷಿಣಾ ಪಥವಾಗಿ ಅಥವಾ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಬೀಸ್ತವೆ. ಪ್ರತ್ಯಾವರ್ತ ಪ್ರದಕ್ಷಿಣವಾಗಿ ಬೀಸ್ತದೆ ಉತ್ತರಾರ್ಧಗೋಳದಲ್ಲಿ. ಇಲ್ಲಿ ಪ್ರದಕ್ಷಿಣವಾಗಿ ಬೀಸುವಂಥದ್ದು 4, ಇದು ಸರಿಯಾದಂತಹ ಉತ್ತರ. ಉತ್ತರಾರ್ಧಗೋಳದಲ್ಲಿ ಪ್ರದಕ್ಷಿಣಾಕರವಾಗಿ ಬೀಸಿದ್ರೆ ಅದು ದಕ್ಷಿಣಾರ್ಧಗೋಳದಲ್ಲಿ ಅಪ್ರದಕ್ಷಿಣ. ಒಂದು ವೇಳೆ ದಕ್ಷಿಣಾರ್ಧಗೋಳದಲ್ಲಿ ಕೇಳಿದರೆ ಆಗ ಈ ಚಿತ್ರವನ್ನು ನೀವು ಗುರುತಿಸಬೇಕು. ಯಾಕಂದರೆ ಇಲ್ಲಿ ಅಪ್ರದಕ್ಷಿಣವಾಗಿ ಇದೇನಾಗ್ತಾ ಇದೆ, ಪ್ರತ್ಯಾವರ್ತ ಮಾರುತ ಬೀಸ್ತಾ ಇದೆ. ಇದಕ್ಕೆ ಫುಲ್ಲು ವಿರುದ್ಧವಾಗಿ ಆವರ್ತ ಮಾರುತಗಳು ಬೀಸುವಂಥದ್ದು. ಆವರ್ತ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಏನಾಗ್ತವೆ ಅಂತ ಹೇಳಿದರೆ ಅವು ಅಪ್ರದಕ್ಷಿಣವಾಗಿ ಬೀಸ್ತವೆ. ಇಲ್ಲಿ ನೋಡಿ ಕೇಂದ್ರದ ಕಡೆಗೆ ಆವರ್ತ ಮಾರುತ ಅಪ್ರದಕ್ಷಿಣೆ, ಇದು ಉತ್ತರಾರ್ಧಗೋಳದಲ್ಲಿ. ಅದೇ ಆವರ್ತ ಮಾರುತಗಳು ದಕ್ಷಿಣಾರ್ಧಗೋಳದಲ್ಲಿ ಹೇಗೆ ಬೀಸ್ತವೆ, ಪ್ರದಕ್ಷಿಣೆ ಬೀಳ್ತವೆ. ಪ್ರತ್ಯಾವರ್ತ ಮಾರುತಗಳು ದಕ್ಷಿಣಾರ್ಧಗೋಳದಲ್ಲಿ ಅಪ್ರದಕ್ಷಿಣೆ, ಆವರ್ತ ಮಾರುತಗಳು ದಕ್ಷಿಣಾರ್ಧಗೋಳದಲ್ಲಿ ಪ್ರದಕ್ಷಿಣೆ. ಪ್ರತ್ಯಾವರ್ತ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಪ್ರದಕ್ಷಿಣೆ, ಅದೇ ದಕ್ಷಿಣಾರ್ಧಗೋಳದಲ್ಲಿ ಅಪ್ರದಕ್ಷಿಣೆ. ಆವರ್ತ ಮಾರುತಗಳು ದಕ್ಷಿಣಾರ್ಧಗೋಳದಲ್ಲಿ ಪ್ರದಕ್ಷಿಣಾ ರೂಪದಲ್ಲಿ ಏನಾಗ್ತವೆ, ಅವು ಬೀಸ್ತವೆ. ಅದೇ ಉತ್ತರಾರ್ಧಗೋಳದಲ್ಲಿ ಅಪ್ರದಕ್ಷಿಣೆಯಾಗಿ ಅವು ಬೀಸ್ತವೆ. ಸರಿಯಾಗಿ ನೋಡಿದರೆ 1ನೇ ಆಪ್ಷನ್ ಇದು. ದಕ್ಷಿಣಾರ್ಧಗೋಳದಲ್ಲಿ ಆವರ್ತ ಮಾರುತ ನೋಡಿ ಹೇಗೆ ಬೀಸ್ತಾ ಇದೆ, ಪ್ರದಕ್ಷಿಣಾ ಪಥದಲ್ಲಿ ಬೀಸ್ತಾ ಇದೆ. ಇದು ದಕ್ಷಿಣಾರ್ಧಗೋಳದಲ್ಲಿ ಹೊರಗೆ ಹೋಗ್ತಾ ಇದೆ, ಪ್ರತ್ಯಾವರ್ತ ಮಾರುತ. ಇಲ್ಲಿ ಹೇಗೆ ಬೀಸ್ತಾ ಇದೆ, ಅಪ್ರದಕ್ಷಿಣೆಯಾಗಿ ಬೀಸ್ತಾ ಇದೆ. ಇನ್ನು 3ನೇದು ಇದು ಆವರ್ತ ಮಾರುತ, ಇದು ಉತ್ತರಾರ್ಧಗೋಳದಲ್ಲಿ. ಇದು ಹೇಗೆ ಬೀಸ್ತಾ ಇದೆ, ಗಡಿಯಾರದ ಮುಳ್ಳಿಗೆ ವಿರುದ್ಧ ಅಂದರೆ ಅಪ್ರದಕ್ಷಿಣೆಯಾಗಿ ಬೀಸ್ತಾ ಇದೆ. ಇನ್ನು 4ನೇದು ಉತ್ತರಾರ್ಧಗೋಳದಲ್ಲಿ ಹೊರಗೆ ಬೀಸ್ತಾ ಇದೆ ಅಂದರೆ ಇದು ಪ್ರತ್ಯಾವರ್ತ ಮಾರುತ. ಇದು ಗಡಿಯಾರ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಅಥವಾ ಪ್ರದಕ್ಷಿಣೆ ಪಥದಲ್ಲಿ ಬೀಸ್ತಾ ಇದೆ. ಮೆಡಿಟರೇನಿಯನ್ ಸಮುದ್ರ ಮತ್ತು ಭೂಮಧ್ಯ ಸಮುದ್ರ ಅಂತ ಕರಿತೇವೆ, ಮತ್ತು ಕೆಂಪು ಸಮುದ್ರವನ್ನು ಸೇರಿಸುವ ಕಾಲುವೆ ಅಂತ ಕರಿತಾ ಇದ್ದಾರೆ.
ಕಾಲುವೆ ಅಂತ ಹೇಳಿದ್ರೆ ತೋಡಿರುವಂಥದ್ದು, ಕೃತಕವಾಗಿ ತೋಡಿರುವಂಥ ಜಾಗ, ನೀರು ಹೋಗ್ಲಿಕ್ಕೆ ತೋಡಿರ್ತಾರಲ್ಲ ಅಂಥ ಜಾಗವನ್ನು ಕಾಲುವೆ ಅಂತ ಕರಿತೇವೆ. ದೊಡ್ಡ ಪ್ರಮಾಣ ಈ ಕಾಲುವೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ತೋಡಿರೋದು ಕಾಲುವೆ 2 ಸಮುದ್ರಗಳನ್ನು ಸೇರಿಸ್ತದೆ. ಆ ಮನುಷ್ಯ ತೋಡಿದ್ದನ್ನು, ಅದಕ್ಕೆ ಉದಾಹರಣೆ, ಇದಕ್ಕೆ ಸರಿಯಾದಂಥ ಉತ್ತರ ಸೂಯೆಜ್ ಕಾಲುವೆ. ಇದು ಏಷ್ಯಾ ಮತ್ತು ಆಫ್ರಿಕಾಗಳ ನಡುವೆ ಕಂಡುಬರುತ್ತೆ. ಏಷ್ಯಾ ಮತ್ತು ಆಫ್ರಿಕಾಗಳ ನಡುವೆ ಕಂಡುಬರುತ್ತೆ. ಭಾರತೀಯರು ಯುರೋಪಿಗೆ ಮೊದಲು ಹೋಗ್ಬೇಕಾದ್ರೆ ಆಫ್ರಿಕಾನ ಸುತ್ತು ಹೋಗಬೇಕಾಗಿತ್ತು. ಈ ಸೂಯೆಜ್ ಕಾಲುವೆಯನ್ನು ಕೊರೆದ ನಂತರ ಅತಿ ಸುಲಭವಾಗುತ್ತೆ. ಇದನ್ನು ಎಲ್ಲಿ ಕೊರೀತಾರೆ ಸೂಯೆಜ್ ಕಾಲುವೆ? ಇದು ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಭೂಖಂಡಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಭೂಖಂಡ ಎಂದು ಹೇಳಿದ್ರೆ ಒಂದು ಕಿರಿದಾದ ಭೂಭಾಗವಾಗಿದ್ದು 2 ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುವ ಜಾಗವನ್ನು ಭೂಖಂಡ ಅಂತ ಕರಿತೇವೆ. ಭೂಖಂಡಕ್ಕೆ ಇನ್ನೊಂದು ಪ್ರಸಿದ್ಧ ಉದಾಹರಣೆ ಪನಾಮಾ ಕಾಲುವೆ. ಇದು ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಉತ್ತರ ಅಮೆರಿಕ ಖಂಡ ಮತ್ತು ದಕ್ಷಿಣ ಅಮೆರಿಕ ಖಂಡಗಳ ನಡುವೆ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಸೇರಿಸಲಿಕ್ಕೆ ಇದನ್ನು ಕೊರೆದಿದ್ದಾರೆ, ಪನಾಮಾ ಕಾಲುವೆ. ಇದು ಅಮೆರಿಕ ಖಂಡದಲ್ಲಿದೆ ಸೂಯೆಜ್ ಕಾಲುವೆ. ಮೆಡಿಟರೇನಿಯನ್ ಸಮುದ್ರ, ಕೆಂಪು ಸಮುದ್ರ, ಏಷ್ಯಾ ಮತ್ತು ಆಫ್ರಿಕಾಗಳ ನಡುವೆ ಇದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಆರ್ಥಿಕ ಕಾರ್ಯ ಅಥವಾ ಆರ್ಥಿಕ ಚಟುವಟಿಕೆ, ಆರ್ಥಿಕ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಅಂತ, ಆ ಹಣ ಅಥವಾ ವಸ್ತುವಿನ ಪ್ರತಿಫಲಕ್ಕಾಗಿ ಮಾಡುವಂಥ ಯಾವುದೇ ಚಟುವಟಿಕೆಯನ್ನು ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ ಆರ್ಥಿಕ ಕಾರ್ಯ ಅಂತ ಕರಿತೇವೆ. ಇಲ್ಲಿ ಹಣಕ್ಕಾಗಿ ಮಾಡುವ ಕೆಲಸ ಯಾವುದು ಅಂತ ಹೇಳಿದ್ರೆ, ನಮ್ಮ ಶಿಕ್ಷಕರು ಶಾಲೆ ವೇತನ ಸಂಬಳಕ್ಕಾಗಿ ಅವರು ಬೋಧಿಸ್ತಾ ಇರ್ತಾರೆ. ಹಾಗಾಗಿ ಸರಿಯಾದಂಥ ಉತ್ತರ ಶಿಕ್ಷಕರು ಶಾಲೆಯಲ್ಲಿ ನಮಗೆ ಬೋಧಿಸ್ತಾ ಇರೋದು. ಮಕ್ಕಳಿಗೆ ಊಟ ಮಾಡೋದು, ಮನೇಲಿ ಕೆಲಸ ಮಾಡೋದು, ಅಡುಗೆ ಮಾಡೋದು, NCC ಸ್ವಚ್ಛಗೊಳಿಸೋದು, ಇದ್ಯಾವುದು ಆರ್ಥಿಕ ಕಾರ್ಯ ಅಲ್ಲ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಒಂದು ಉತ್ತಮ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಒಂದು ಉತ್ತಮ ಉದಾಹರಣೆ, ಇದಕ್ಕೆ ಸರಿಯಾದಂಥ ಉತ್ತರ ಅನುಭೋಗಿಯೇ ಸಾರ್ವಭೌಮ. ಅನುಭೋಗಿಯೇ ಸಾರ್ವಭೌಮ ಅಂತ ಹೇಳಿದ್ರೆ, ಇಲ್ಲಿ ಅನುಭೋಗಿ ಅಂತ ಹೇಳಿದ್ರೆ ವಸ್ತುಗಳನ್ನು ಕೊಳ್ಳುವ, ಅವನೇ ಅವನ ಇಷ್ಟ ಪ್ರಕಾರ ಎಲ್ಲವೂ ನಡೀತದೆ. ಖಾಸಗಿ ಆಸ್ತಿಗೆ ಅವಕಾಶ ಇರ್ತದೆ, ಸರ್ಕಾರದ ಮಧ್ಯಪ್ರವೇಶ ಇರೋದಿಲ್ಲ, ಎಲ್ಲವೂ ಬಂಡವಾಳಶಾಹಿಗಳ ಕೈಯಲ್ಲಿರ್ತದೆ. ಹಾಗೆ ಉಳಿದ 3 ಅಂಶಗಳು, ವರ್ಗ ಸಂಘರ್ಷ ಇಲ್ಲ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮಾಲಕರು ಉಟ್ಕೊಳ್ತಾರೆ, ಕಾರ್ಮಿಕರು ಉಟ್ಕೊಳ್ತಾರೆ. ಆಗ ಮಾಲೀಕರು ಕಾರ್ಮಿಕರು ಅನ್ನುವಂಥ 2 ವರ್ಗಗಳ ಮಧ್ಯೆ ವರ್ಗ ಸಂಘರ್ಷ ಆಗೋದನ್ನು ನಾವು ಕಾಣ್ಬೋದು. ವರ್ಗ ಸಂಘರ್ಷ ಇಲ್ಲದಿರುವುದು ಅಂತ ಹೇಳಿದ್ರೆ ಅದು ಯಾವುದಾಗುತ್ತೆ ಅಂತ ಹೇಳಿದ್ರೆ ಸಮಾಜವಾದಿ ವ್ಯವಸ್ಥೆಗೆ ಉದಾಹರಣೆ ಆಗ್ಬೋದು. ವರ್ಗ ಸಂಘರ್ಷಗಳು ಇಲ್ಲದಿರುವುದು ಸಮಾಜವಾದಿ ವ್ಯವಸ್ಥೆಗೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಉತ್ಪಾದಕ ಒಡೆತನಗಳು ಸರ್ಕಾರಕ್ಕೆ ಸೇರಿರ್ತದೆ. ಎಲ್ಲ ಹಣದ ಕಾರ್ಯಗಳನ್ನು ತೆರಿಗೆ ವಿಧಿಸುವುದು ಎಲ್ಲವನ್ನ ಯಾರು ನಿರ್ಧರಿಸ್ತಾರೆ? ಸರ್ಕಾರವೇ ನಿರ್ಧರಿಸ್ತದೆ. ಉದಾಹರಣೆಗೆ ಚೀನಾ ಇದಕ್ಕೆ ಉದಾಹರಣೆ ಕೊಡ್ಬೋದು. ಸಮಾಜವಾದಿ ಅರ್ಥವ್ಯವಸ್ಥೆಗೆ ಒಂದು ಪ್ರಮುಖ ಉದಾಹರಣೆ ಚೀನಾ ಅಂತ ಕರೀಬೋದು. ಇನ್ನು ಅನುಭೋಗಿ ಸಾರ್ವಭೌಮ ಬಂಡವಾಳ ವ್ಯವಸ್ಥೆಗೆ ಒಂದು ಉತ್ತಮ ಉದಾಹರಣೆ ಅಮೆರಿಕ ಅಂತ ಹೇಳ್ಬೋದು. ಹಾಗಾದರೆ ಭಾರತ ಮಿಶ್ರ ಆರ್ಥಿಕ ವ್ಯವಸ್ಥೆಗೆ ಒಂದು ಉದಾಹರಣೆ. ಇಲ್ಲಿ ಖಾಸಗಿ ವ್ಯವಸ್ಥೆಯೂ ಇದೆ, ಅನುಭೋಗಿಗೂ ಸಾರ್ವಭೌಮತ್ವ ಇದೆ, ಅದರ ಜೊತೆಗೆ ಸರ್ಕಾರನೂ ಏನು ಮಾಡ್ತದೆ, ಕೆಲವು ಆರ್ಥಿಕ ಕಾರ್ಯಗಳನ್ನು ನಿರ್ಧರಿಸ್ತದೆ. ಹಾಗಾಗಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರೀಬೋದು. 58ನೇ ಪ್ರಶ್ನೆ, ಪ್ರಾಚೀನ ಗ್ರೀಸ್ ದೇಶದ ನಗರ ರಾಜ್ಯಗಳ ಆಡಳಿತ ಮತ್ತು ಕಾರ್ಯವಿಧಾನಗಳನ್ನು ಅಧ್ಯಯನ ಮಾಡಿದ ಶಾಸ್ತ್ರವನ್ನು ಹೀಗೆ ಕರೀತಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ರಾಜ್ಯಶಾಸ್ತ್ರ. ಅಂದರೆ ರಾಜ್ಯಶಾಸ್ತ್ರ ಮೊಟ್ಟ ಮೊದಲಿಗೆ ರಾಜ್ಯಶಾಸ್ತ್ರ ಅಭಿವೃದ್ಧಿಪಡಿಸಿದರು, ಅಧ್ಯಯನ ಮಾಡಿದವರು ಯಾರು ಎನ್ನುವಂಥದ್ದು ಕ್ರಮಬದ್ಧವಾಗಿ ತಳಪಾಯ ಹಾಕಿದವರು ಯಾರು ಅಂತ ಹೇಳಿದರೆ ಅದು ಸರಿಯಾದಂಥ ಉತ್ತರ ಗ್ರೀಸ್ ದೇಶದವರು. ಅವರು ರಾಜ್ಯಶಾಸ್ತ್ರವನ್ನು ಕರೆದರು. ಯಾಕೆ ರಾಜ್ಯಶಾಸ್ತ್ರ ಅಂತ ಹೆಸರಿಟ್ಟರು ಅಂತ ಹೇಳಿದ್ರೆ ಅದು ಕಾರಣ ಇದೆ. ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೆ ಅನ್ವಯಿಸಿ ಅವರು ಪಾಲಿಟಿಕ್ಸ್, ರಾಜಕಾರಣ ಎಂಬ ಪದವನ್ನು ಬಳಸ್ತಾ ಇದ್ರು. ಪಾಲಿಟಿಕ್ಸ್ ಈ ಪದ ಏನಿತ್ತು ಅದು ಪೊಲೀಸ್ ಎನ್ನುವ ಪದದಿಂದ ಬಂದಿತ್ತು. ಅದರ ಅರ್ಥ, ಪೊಲೀಸ್ ಪದದ ಅರ್ಥ ನಗರ ರಾಜ್ಯವಾಗಿತ್ತು. ಗ್ರೀಕರ ಕಾಲದಲ್ಲಿ ಅವರಿಗೆ ಒಂದೊಂದು ನಗರವೇ ರಾಜ್ಯವಾಗಿತ್ತು. ಸ್ಪಾರ್ಟಾ, ಅಥೆನ್ಸ ಈ ಥರ ನಗರವೇ ರಾಜ್ಯವಾಗಿತ್ತು. ನಗರ ರಾಜ್ಯದ ಆಡಳಿತವನ್ನು ಅಧ್ಯಯನ ಮಾಡುವುದೇ ಅವ್ರು ಏನು ತಿಳ್ಕೊಂಡಿದ್ರು, ರಾಜಕಾರಣ, ಪಾಲಿಟಿಕ್ಸ್ ಅಂತ ತಿಳ್ಕೊಂಡಿದ್ರು. ಹಾಗಾಗಿ ರಾಜ್ಯಶಾಸ್ತ್ರ ಎನ್ನುವ ಹೆಸರು ಇದರಿಂದನೇ ಬಂತು ಅಂತ ಹೇಳ್ಬೋದು. ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಮೊದಲ ಬಾರಿಗೆ ಚರ್ಚಿಸಿದ ಕೃತಿ ಯಾವುದು ಅಂತ ಕೇಳ್ತಾ ಇದ್ದಾರೆ 59ನೇ ಪ್ರಶ್ನೆಯಲ್ಲಿ. ಇದಕ್ಕೆ ಮೊದಲ ಕೃತಿ ಸರಿಯಾದಂಥ ಉತ್ತರ ರಿಪಬ್ಲಿಕ್ ಕೃತಿ ಅಂತ ಹೇಳ್ಬೋದು. ಇದನ್ನು ಬರೆದದ್ದು ಪ್ಲೇಟೋ. ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಮೊದಲ ಬಾರಿ ಚರ್ಚಿಸಿದ ಕೃತಿ
ರಿಪಬ್ಲಿಕ್ ಅದನ್ನು ಬರೆದದ್ದು ಪ್ಲೇಟೋ. ಆದರೆ ಪ್ಲೇಟೋವನ್ನು ಏನಂತ ಹೇಳೋದಿಲ್ಲ, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳೋದಿಲ್ಲ, ಹಾಗೆ ಕರೆಯೋದು ಅವನ ಶಿಷ್ಯ ಅರಿಸ್ಟಾಟಲ್ನನ್ನು ಕರೀತಾರೆ. ಕಾರಣ ಅರಿಸ್ಟಾಟಲ್ ಬರೆದಂತಹ ಪಾಲಿಟಿಕ್ಸ್ ಎನ್ನುವಂತಹ ಗ್ರಂಥ. ಅರಿಸ್ಟಾಟಲ್ ಪಾಲಿಟಿಕ್ಸ್ ಎನ್ನುವಂತಹ ಗ್ರಂಥವನ್ನು ಬರೀತಾನೆ. ಈ ಗ್ರಂಥದಲ್ಲಿ ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಿದ್ದಾನೆ. ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಿದ್ದಾನೆ. ರಾಜ್ಯಶಾಸ್ತ್ರಕ್ಕೊಂದು ಕ್ರಮಬದ್ಧ ಅಡಿಪಾಯ ಹಾಕಿದ್ದು ಅರಿಸ್ಟಾಟಲ್. ಹಾಗಾಗಿ ಅರಿಸ್ಟಾಟಲ್ನ ರಾಜ್ಯಶಾಸ್ತ್ರ ಪಿತಾಮಹ ಎಂದು ಕರೀತಾರೆ. ಇನ್ನು ಇಂಡಿಕಾ ಈಗಾಗಲೇ ಇದೇ ಪ್ರಶ್ನೆ ಪತ್ರಿಕೆಗಳು ಚರ್ಚಿಸಿದ್ದೇವೆ. ಅದನ್ನು ಬರೆದಿದ್ದು ಮೆಗಾಸ್ತನೀಸ್. ಪಂಚತಂತ್ರ ಅದೊಂದು ಕಥೆಯ ಪುಸ್ತಕ, ಅದನ್ನು ಬರೆದಿದ್ದು ದುರ್ಗಾ ಸಿಂಹ. ಹಾಗೆ ಸರಿಯಾದ ಉತ್ತರ ಇಲ್ಲಿ ಮೊದಲ ಕೃತಿ ರಾಜ್ಯ ಸರ್ಕಾರದ ಸ್ವರೂಪದ ಬಗ್ಗೆ ಅಂತ ಹೇಳಿದರೆ ರಿಪಬ್ಲಿಕ್. ರಾಜ್ಯದ ಉಗಮ, ಬೆಳವಣಿಗೆ ಕಾರ್ಯಗಳ ಬಗ್ಗೆ ಕೇಳಿದರೆ ಅದು ಪಾಲಿಟಿಕ್ಸ್. ಸಾರ್ವಜನಿಕ ಎನ್ನುವ ಪದದ ಅರ್ಥ ಕೇಳ್ತಾ ಇದ್ದಾರೆ. ಸಾರ್ವಜನಿಕ ಆಡಳಿತ, ಅಲ್ಲಿ ಸಾರ್ವಜನಿಕ ಆಡಳಿತ ಜನರ ಆಡಳಿತ ಅಂತ ಅರ್ಥ ಬರ್ತದೆ. ನಿಜವಾಗಲೂ ಜನರ ಅಲ್ಲ, ಸಾರ್ವಜನಿಕ ಅಂತ ಹೇಳಿದರೆ ಅದರ ನಿಜವಾದ ಅರ್ಥ ಸರ್ಕಾರಿ ಎನ್ನುವಂಥ ಅರ್ಥ ಬರ್ತದೆ. ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಉಗಮವಾಗಿದ್ದು ಅಮೆರಿಕ ದೇಶದಲ್ಲಿ 1812 ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಈ ಶಬ್ದವನ್ನು ಬಳಸ್ತಾನೆ. ಸಾರ್ವಜನಿಕ ಆಡಳಿತದ ಮಹತ್ವಕ್ಕೆ ಹೆಚ್ಚು ಸಂಬಂಧಿಸಿದ ಹೇಳಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಂದಿನ ರಾಜ್ಯ ರಕ್ಷಣಾ ರಾಜ್ಯ ಇಲ್ಲ. ಈಗ ರಕ್ಷಣೆಗಾಗಿ ದೇಶಗಳಿರೋದಿಲ್ಲ, ಜನರಿಗಾಗಿ ದೇಶ ಇರೋದು. ಕಲ್ಯಾಣ ರಾಜ್ಯವಾಗಿದೆ, ಹಾಗಾಗಿ ಇದು ತಪ್ಪಾಗಿದೆ. ಹಿಂದೆ ಇದ್ದಂತೆ ಇಂದು ರಕ್ಷಣಾ ರಾಜ್ಯ ಮುಂದುವರೆದಿದೆ. ಮೊದಲು ರಾಜರ ಕಾಲದಲ್ಲಿ ರಕ್ಷಣೆಗಾಗಿ, ಯುದ್ಧಕ್ಕಾಗಿ ಹೋರಾಡ್ತಾ ಇದ್ರು, ಈಗಿಲ್ಲ. ಈಗ ಜನರಿಗಾಗಿ ದೇಶಗಳು ಹೋರಾಡ್ತಾ ಇವೆ. ಅದರಿಂದ ಈ 3 ಆಪ್ಷನ್ ತಪ್ಪಾಗಿದೆ. ಮಾಹಿತಿ ತಂತ್ರಜ್ಞಾನ, ವಿದ್ಯುನ್ಮಾನ ಮಾಧ್ಯಮಕ್ಕೆ ಹೌದು ಸಾರ್ವಜನಿಕ ಆಡಳಿತದ ಮಹತ್ವ ನೀಡಿದೆ, ಆದರೆ ಕೇವಲ ಆಡಳಿತಕ್ಕಾಗಿ ಮಾತ್ರ ಬಿಟ್ಟರೆ ದೇಶಕ್ಕಾಗಿ ಅಲ್ಲ. ಆದ್ದರಿಂದ ಸರಿಯಾದಂಥ ಉತ್ತರ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಸಾರ್ವಜನಿಕ ಆಡಳಿತ ಶ್ರಮಿಸುತ್ತದೆ. ಯಾಕೆ ಅಧಿಕಾರಿಗಳನ್ನೆಲ್ಲ ಅಷ್ಟೊಂದು ಅಧಿಕಾರಿಗಳನ್ನು ನೇಮಿಸಿದ ವಿಕೇಂದ್ರೀಕರಣ ಯಾಕೆ ಮಾಡಲಾಗಿದೆ ಅಂತ ಹೇಳಿದರೆ ಕಟ್ಟ ಕಡೆಯ ವ್ಯಕ್ತಿಗೂ ಸರ್ಕಾರ ನೀಡುವ ಸೌಲಭ್ಯಗಳು ತಲುಪಬೇಕು ಎನ್ನುವಂಥ ಒಂದು ಕಾರಣಕ್ಕಾಗಿ. ಡಿಸೆಂಬರ್ 10, 1948 ಈ ದಿನದ ಮಹತ್ವವನ್ನು ಕೇಳ್ತದೆ. ಬಹಳ ಮಹತ್ವವಾದಂಥ ದಿನ ಇವತ್ತು. ಯಾಕಂತ ಹೇಳಿದರೆ ಈ ಎಲ್ಲ ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳನ್ನು ಸಂರಕ್ಷಿಸಬೇಕೆಂದು ವಿಶ್ವಸಂಸ್ಥೆ ನಿರ್ದೇಶಿಸಿದ್ದು ಇದೇ ದಿನ. ಮಾನವ ಹಕ್ಕುಗಳ ದಿನಾಚರಣೆ ಎಂದು ಆಚರಿಸ್ತೇವೆ. ಮಾನವ ಹಕ್ಕುಗಳ ದಿನಾಚರಣೆ ಡಿಸೆಂಬರ್ 10, 1948. ಎರಡನೇ ವಿಶ್ವಯುದ್ಧ ಮುಕ್ತಾಯವಾದದ್ದು 1945 ಆಗಸ್ಟ್ 9ನೇ ತಾರೀಕು. ಎರಡನೇ ಅಣುಬಾಂಬನ್ನು ಜಪಾನಿನ ನಾಗಸಾಕಿ ಮೇಲೆ ಹಾಕಿದಾಗ ಜಪಾನ್ ಬೇಷರತ್ತಾಗಿ, ಯಾವುದೇ ಷರತ್ತಿಲ್ಲದೆ ಷರತ್ತುರಹಿತವಾಗಿ ಶರಣಾಗತವಾಗ್ತದೆ. ಅಲ್ಲಿಗೆ ಎರಡನೇ ವಿಶ್ವಯುದ್ಧ ಮುಕ್ತಾಯವಾಗ್ತದೆ. ಇನ್ನು ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26ರಂದು. ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು 1945 ಅಕ್ಟೋಬರ್ 24ರಂದು. ಮಹಾನಗರ ಪಾಲಿಕೆಗಳ ಮಹಾಪೌರರ ಅಧಿಕಾರ ಅವಧಿಯನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಮಹಾಪೌರ ಅಥವಾ ಮೇಯರ್ ಅಂತ ಕರೀತಾರೆ. ಮೇಯರ್ಗಳ ಅಧಿಕಾರ ಅವಧಿ 1 ವರ್ಷ ಎಂದು ಹೇಳಬಹುದು. 1 ವರ್ಷ ಮಾತ್ರ, ಕೇವಲ 1 ವರ್ಷ. ಈಗ ಮಹಾಪೌರರಿಗೆ ಸಚಿವರ ಸ್ಥಾನಮಾನವನ್ನು ಸಹಿತ ಈಗ ನೀಡಲಾಗಿದೆ. 1976 ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯ ಅನ್ವಯದಲ್ಲಿ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಮಹಾನಗರ ಪಾಲಿಕೆಗಳನ್ನು ರಚನೆ ಮಾಡಲಾಗುತ್ತೆ. ಯಾವುದೇ ಒಂದು ಮಹಾನಗರ ಪಾಲಿಕೆಯನ್ನು ರಚನೆ ಮಾಡಬೇಕಾದ್ರೆ ಅಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರಬೇಕು. ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಆದಾಯವನ್ನು ಅದು ಹೊಂದಿರಬೇಕು. ಇದರ ಸದಸ್ಯರನ್ನು ಕಾರ್ಪೊರೇಟರ್ ಎಂದು ಕರೀತಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತೆ. ಕನಿಷ್ಠ 30 ಸದಸ್ಯರು ಇರಬೇಕು, ಗರಿಷ್ಠ 100 ಸದಸ್ಯರು ಮಹಾನಗರ ಪಾಲಿಕೆಯಲ್ಲಿ ಇರಬೇಕು ಅಂತ ಹೇಳ್ಬೋದು. ಚುನಾವಣಾ ಕ್ಷೇತ್ರಗಳನ್ನು ಬಡಾವಣೆ ಅಥವಾ ವಾರ್ಡ್ ಎಂದು ಕರೆಯಲಾಗುತ್ತೆ. ಇಲ್ಲಿ ಕಾರ್ಯನಿರ್ವಹಿಸಲಿಕ್ಕಾಗಿ ಆಯುಕ್ತರು ಎನ್ನುವಂಥ ಒಬ್ಬ IAS ಅಧಿಕಾರಿಯನ್ನು ಮಹಾನಗರ ಪಾಲಿಕೆಯಲ್ಲಿ ನೇಮಕವನ್ನು ಮಾಡಲಾಗಿರುತ್ತೆ. ಕರ್ನಾಟಕದಲ್ಲಿ 10 ಮಹಾನಗರ ಪಾಲಿಕೆಗಳಿವೆ. ಮೈಸೂರು, ಹುಬ್ಬಳ್ಳಿ ಧಾರವಾಡ, ಬಳ್ಳಾರಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ, ತುಮಕೂರು ಮತ್ತು ವಿಜಯಪುರ. ಹಾಗೆ 11ನೇದು ಬಹಳ ಮುಖ್ಯವಾದಂಥದ್ದು BBMP ಅಥವಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡಲಾಗಿದೆ. ಭಾರತದಲ್ಲಿ ಕ್ಷೇತ್ರಾಧಾರಿತ ಸಾಮಾಜಿಕ ಸಂಶೋಧನೆಯನ್ನು ಜನಪ್ರಿಯಗೊಳಿಸಿದವರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ MN ಶ್ರೀನಿವಾಸ್ ಎಂದು ಹೇಳಬಹುದು.
ಅಂತಾರಾಷ್ಟ್ರೀಯ ಖ್ಯಾತಿಯ ಭಾರತದ ಸಮಾಜಶಾಸ್ತ್ರಜ್ಞರಾದಂಥ ಎಂ.ಎನ್. ಶ್ರೀನಿವಾಸ್ ಭಾರತದಲ್ಲಿ ಕ್ಷೇತ್ರಾಧಾರಿತ ಸಾಮಾಜಿಕ ಸಂಶೋಧನೆಯನ್ನು ಜನಪ್ರಿಯಗೊಳಿಸ್ತಾರೆ. ದಲಿತ ವರ್ಗದ ಎಲ್ಲ ರೀತಿಯ ಶೋಷಣೆಗಳಿಗೆ ಶಿಕ್ಷಣವೇ ರಾಮಬಾಣ ಎಂಬುದನ್ನು ಸಾಧಿಸಿ ತೋರಿಸಿದ ಮೊದಲಿಗರು ಯಾರು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭೌತಿಕ ಸಂಸ್ಕೃತಿಗೆ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ. ಭೌತಿಕ ಸಂಸ್ಕೃತಿ ಎಗ್ಬರ್ನ್ ಅಂತ ಹೇಳುವಂಥ ವ್ಯಕ್ತಿ ಸಂಸ್ಕೃತಿ ಎರಡು ಭಾಗ ಮಾಡ್ತಾನೆ. ಎಗ್ಬರ್ನ್ ಭೌತಿಕ ಮತ್ತು ಅಭೌತಿಕ ಸಂಸ್ಕೃತಿ. ಭೌತಿಕ ಸಂಸ್ಕೃತಿಯನ್ನು ನಾವು ನಾಗರಿಕತೆ ಹೇಳ್ಬೋದು. ಕಣ್ಣಿಗೆ ಕಾಣುವಂತಹ ವಸ್ತುಗಳನ್ನು ನಾವು ಭೌತಿಕ ಉದಾಹರಣೆ ಹೇಳ್ಬೋದು. ಕಣ್ಣಿಗೆ ಕಾಣದಂಥ ವಸ್ತುಗಳನ್ನು ಅಭೌತಿಕ ಹೇಳ್ಬೋದು. ಇವು ಭೌತಿಕ ಬೇಗ ಬದಲಾವಣೆ ಆಗ್ತದೆ, ಅಭೌತಿಕ ತುಂಬ ನಿಧಾನವಾಗಿ ಬದಲಾವಣೆ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ಕಣ್ಣಿಗೆ ಕಾಣೋದು ಆಲೋಚನೆ, ಮೌಲ್ಯ, ಚಿಂತನೆ ಇವು ಕಣ್ಣಿಗೆ ಕಾಣೋದಿಲ್ಲ. ಇವು ಅಭೌತಿಕ ಸಂಸ್ಕೃತಿ ಉದಾಹರಣೆಯಾಗಿದೆ. ಆದ್ದರಿಂದ ಭೌತಿಕ ಸಂಸ್ಕೃತಿಗೆ ಉದಾಹರಣೆ ಸರಿಯಾದಂಥ ಉದಾಹರಣೆ ಕಣ್ಣಿಗೆ ಕಾಣಿಸುವ ವಸ್ತುಗಳು. ಉದಾಹರಣೆಗೆ ಮನೆ, ಕಟ್ಟಡಗಳು, ಇವೆಲ್ಲ ಸ್ಮಾರಕಗಳು, ಇವೆಲ್ಲ ಕಣ್ಣಿಗೆ ಕಾಣುವ ವಸ್ತುಗಳಿಂದ ಭೌತಿಕ ಸಂಸ್ಕೃತಿಗೆ ಉದಾಹರಣೆ. ಬಟ್ಟೆ. ಮಾನವ ಸಮಾಜದ ವಿಕಾಸದಲ್ಲಿ ಮೊದಲನೇ ಹಂತ ಎಂದು ಕೇಳ್ತಾ ಇದ್ದಾರೆ. ಮಾನವ ಸಮಾಜದ ವಿಕಾಸನ ಮೊದಲ ಹಂತ ಅಂತ ಹೇಳಿದರೆ ಅದು ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ. ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ ಮೊಟ್ಟ ಮೊದಲನೇದಾಗಿ ಅದು ಉಂಟಾಗತ್ತೆ. ಮನುಷ್ಯ ಮೊದಲು ಬೇಟೆ ಆಡ್ತಾ ಇದ್ದ, ಆಹಾರ ಸಂಗ್ರಹ ಅಲೆಮಾರಿ ಆಗಿದ್ದ ಅಂತ. ಇದು ಫಸ್ಟ್ ಒನ್. ಅದಾದ ಮೇಲೆ ಅವನು ಪ್ರಾಣಿ ಸಾಕಾಣಿಕೆ ಹಂತ ಅಥವಾ ಪಶುಪಾಲನಾ ಸಮಾಜ ಎರಡನೇದಾಗಿ ಬರುವಂಥದ್ದು ಪಶುಪಾಲನೆ ಸಂಬಂಧಪಟ್ಟ ಹಾಗೆ. ಪಶುಪಾಲನೆ ನಂತರ ಮೂರನೇದಾಗಿ ಬರುವಂತಹದ್ದು ಕೃಷಿ ಅಥವಾ ಬೇಸಾಯದ ಹಂತ, ಕೃಷಿಕ ಸಮಾಜ ಅಂತ ನಾವು ಕರಿತೇವೆ. ಕೃಷಿಕ ಸಮಾಜದ ನಂತರ ಬರುವಂಥದ್ದು ಕುಶಲಕರ್ಮಿಗಳು. ಅದಾದ ಮೇಲೆ ವಸ್ತು ವಿನಿಮಯ ಹಂತ, ಅದಾದ ಮೇಲೆ ಹಣದ ಆರ್ಥಿಕತೆ ಹಂತ, ಅದಾದ ಮೇಲೆ ಪಟ್ಟಣದ ಆರ್ಥಿಕತೆ ಹಂತ, ಎಂಟನೇದಾಗಿ ಅಂತಾರಾಷ್ಟ್ರೀಯ ಆರ್ಥಿಕತೆ ಹಂತ. ಒಟ್ಟು 8 ಹಂತಗಳನ್ನು ನೋಡ್ತೇವೆ. ಮೊದಲ ಹಂತ ಯಾವುದು ಕೇಳಿದರೆ ಅದು ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ. ವ್ಯವಹಾರ ಎಂಬ ಪದದ ಅರ್ಥ ಎಂದು ಕೇಳಿದರೆ ವ್ಯವಹಾರ ಎಂಬ ಪದದ ಅರ್ಥ ವ್ಯವಹಾರ, ಇದನ್ನು ಇಂಗ್ಲೀಷ್ನಲ್ಲಿ ಬ್ಯುಸಿನೆಸ್ ಅಂತ ಕರೀತಾರೆ. ಈ ಬ್ಯುಸಿನೆಸ್ನಲ್ಲಿ ಬ್ಯುಸಿ ಏನು ಬಿಸ್ನೆಸ್ ಇದೆ ಅದು ಬ್ಯುಸಿ ಎನ್ನುವ ಶಬ್ದದಿಂದ ತಗೊಂಡಿದ್ದಾರೆ. ಬ್ಯುಸಿ ಅಂತ ಹೇಳಿದರೆ ಚಟುವಟಿಕೆಯಿಂದ ಇರುವುದು. ಆದ್ದರಿಂದ ವ್ಯವಹಾರ ಎಂಬ ಪದದ ಅರ್ಥ ಚಟುವಟಿಕೆಯಿಂದ ಇರುವುದು. ಕೆಲವು ವಿಧದ ಧಾನ್ಯಗಳು, ಸಸ್ಯಗಳು ಹಾಗೂ ಪ್ರಾಣಿಗಳ ಪುನರುತ್ಪಾದನೆಯಲ್ಲಿ ತೊಡಗಿರುವ ಉದ್ಯಮವನ್ನು ಹೀಗೆಂದು ಕರೆಯುತ್ತಾರೆ. ಅಂದರೆ ಪ್ರಾಣಿಗಳನ್ನು ಬಾಯ್ಲರ್ ಕೋಳಿಗಳಾಗಿರ್ಬಹುದು, ಅಡಿಕೆ, ಭತ್ತದ ಹೊಸ ಹೊಸ ತಳಿಗಳು, ಇವನ್ನೆಲ್ಲ ಕಂಡುಹಿಡಿಯುವಂಥದ್ದು ಎಲ್ಲಿ ಅಂತ ಹೇಳಿದರೆ ಅದು ಬಯೋಟೆಕ್ನಾಲಜಿ ಅಂತ ಇತ್ತೀಚೆಗೆ ಪ್ರಸಿದ್ಧವಾದಂಥ ಉದ್ಯಮ ಇದು. ಬಯೋಟೆಕ್ನಾಲಜಿ ಸಂಬಂಧಪಟ್ಟ ಹಾಗೆ ಇದಕ್ಕೆ ತಳಿ ವೈಜ್ಞಾನಿಕ ಉದ್ಯಮ ಎಂದು ಕರೀತಾರೆ. ಇನ್ನು ನಿರ್ಮಾಣ ಗೊತ್ತಿರುವಂಥದ್ದು, ನಿರ್ಮಾಣ ಮಾಡುವಂಥ ಉದ್ಯಮ ನಿರ್ಮಾಣ. ಇದಕ್ಕೆ ಸರಿಯಾದ ಉತ್ತರ ಕೆಲವು ವಿಧದ ಧಾನ್ಯಗಳು, ಸಸ್ಯಗಳು, ಪ್ರಾಣಿಗಳು ಪುನರುತ್ಪಾದನೆಗಳು ತೊಡಗಿರುವ ಉದ್ಯಮವನ್ನು ತಳಿ ವೈಜ್ಞಾನಿಕ ಉದ್ಯಮ. ನಾಶವಾಗ್ತಾ ಇದ್ದರೆ ಅದರ ಯಾವುದಾದ್ರೂ ಅಂಗಾಂಶದಿಂದ, ಬೀಜ ಆಗದಿದ್ದರೆ ಅದು ಕಾಂಡದಿಂದಲೂ ಬೇಕಾದರೂ ಎಲೆಯಿಂದ ಬೇಕಾದರೂ ಹೊಸ ತಳಿಯನ್ನು ಪುನರುತ್ಪಾದನೆ ಮಾಡ್ತಾ ಇದ್ದಾರೆ. ಅದನ್ನು ತಳಿ ವೈಜ್ಞಾನಿಕ ಉದ್ಯಮ ಅಂತ ಕರೀತಾರೆ. ಗಣಿ ಉದ್ಯಮ ಅಂತ ಹೇಳಿದರೆ ಭೂಮಿಯ ಮೇಲ್ಮೈ ತಳದಿಂದ ಕಚ್ಚಾ ವಸ್ತುವನ್ನು ಹೊರತೆಗೆಯೋದು, ಅದನಿಗೆ ಅದಿರು, ತೈಲ, ಇದು ಉದಾಹರಣೆ ಗಣಿ ಉದ್ಯಮ ಅಂತ ಕರೀತಾರೆ. ಉತ್ಪಾದನಾ ಉದ್ಯಮ ಅಂತ ಹೇಳಿದರೆ ಕಚ್ಚಾ ಪದಾರ್ಥಗಳಿಂದ ಅಥವಾ ತಯಾರಿಕೆಯಾದ ವಸ್ತುಗಳಿಂದ ತಯಾರಿಸುವ ಅಂತಿಮ ವಸ್ತುಗಳನ್ನು ತಯಾರಿಸಿದರೆ ಅದನ್ನು ಉತ್ಪಾದನಾ ಉದ್ಯಮ ಅಂತ ಕರೀತೇವೆ. ನಾವು ಬಳಸುವ ಎಲ್ಲ ವಸ್ತುಗಳು ಉತ್ಪಾದನಾ ಉದ್ಯಮದಿಂದ ತಯಾರಾಗ್ತವೆ. ಕೊನೆಯ ಪ್ರಶ್ನೆ, ವ್ಯವಹಾರ ವಿಕಸನದ ಹಂತಗಳ ಸರಿಯಾದ ಅನುಕ್ರಮ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ವ್ಯವಹಾರ ವಿಕಸನ ಆಗಲಿ ಹೇಳಿದೆ 8 ಹಂತಗಳನ್ನು ಹೊಂದಿವೆ. ಆ 8 ಹಂತಗಳಲ್ಲಿ ಸರಿಯಾದದ್ದು ಮೊದಲಿಗೆ ಬರುವಂಥದ್ದು ಆಹಾರ ಸಂಗ್ರಹ, ಬೇಟೆಗಾರಿಕೆ, ಮೀನು ಹಿಡಿಯುವಂಥ ಹಂತ. ಎರಡನೇದು ಪ್ರಾಣಿ ಸಾಕಾಣಿಕೆಯ ಹಂತ, ಇಲ್ಲಿ ಬಿ ಮೊದಲಿಗೆ ಬರ್ತದೆ. ಪ್ರಾಣಿ ಸಾಕಾಣಿಕೆ ಹಂತ ಕೊಟ್ಟಿಲ್ಲ ಇಲ್ಲಿ. ಮೂರನೇ ಹಂತ ಕೃಷಿ ಬೇಸಾಯ ಹಂತ, ಇಲ್ಲಿ ಕೃಷಿ ಕೊಟ್ಟಿದ್ದಾರೆ. ಆದ್ದರಿಂದ ಬೇಟೆ ನಂತರ ಬಂದಂಥ ಹಂತ ಕೃಷಿ ಹಂತ. ಕೃಷಿ ಆದಮೇಲೆ ಕುಶಲಕರ್ಮಿಗಳ ಹಂತ, ಇಲ್ಲಿ ಕೊಟ್ಟಿಲ್ಲ ಕುಶಲಕರ್ಮಿಗಳ ಹಂತ. ಅದರ ನಂತರ ಬರುವಂಥದ್ದು ವಸ್ತು ವಿನಿಮಯ ಹಂತ. ಹಾಗಾಗಿ ಇಲ್ಲಿ ಮೂರನೇದಾಗಿ ನಾವು ವಸ್ತು ವಿನಿಮಯ ಹಂತವನ್ನು ತಗೊಳ್ಬೋದು. ವಸ್ತು ವಿನಿಮಯ ನಂತರ ಹಣದ ವಿನಿಮಯ, ಹಣದ ವಿನಿಮಯದ ನಂತರ ಪಟ್ಟಣದ ಆರ್ಥಿಕತೆ ಕೊನೆಯದಾಗಿ ಬರ್ತದೆ. 8ನೇ ಹಂತ ಅಂತಾರಾಷ್ಟ್ರೀಯ ಆರ್ಥಿಕ ಹಂತ. ಇಲ್ಲಿ ಸರಿಯಾಗಿ ನೋಡಿದಾಗ ಮೊದಲಿಗೆ ಬಿ ಬೇಟೆಗಾರಿಕೆ ಮೀನುಡಿ ಹಂತ, ಎರಡನೇದಾಗಿ ಕೃಷಿ ಬೇಸಾಯ ಹಂತ ಡಿ, ಮೂರನೇದಾಗಿ ವಸ್ತು ವಿನಿಮಯ ಹಂತ ಎ, ನಾಲ್ಕನೇದಾಗಿ ಪಟ್ಟಣದ ಆರ್ಥಿಕ ಹಂತ
ಸಿ ಸರಿಯಾದಂಥ ಉತ್ತರ. ಬಿ ಡಿ ಎ ಸಿ ಸರಿಯಾದಂಥ ಉತ್ತರ. ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.